ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರಾವರ್ಗಾಡಿ. ವೀಕ್ಷಕರೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಾವು ಆರೋಗ್ಯ ದೀಪದಲ್ಲಿ ಹೃದಯ ಸ್ತಂಭನ, ಇದಕ್ಕೆ ಹೃದಯದ ಕರೆಂಟ್ ಕಾರಣನ, ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಕಾರ್ಡಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಶೋಕ್ ಜೈನ್ ಇದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರ ಪ್ರಯುಕ್ತ ಎಲ್ಲ ಸತ್ಪ್ರಜೆಗಳಿಗೆ ಈ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ, ಹೃದಯ ಅನ್ನೋದು ಪ್ರತಿಯೊಂದು ಅಂಗಕ್ಕೆ ಕೂಡ ಜೀವ ನೀಡುವಂತಹ ಒಂದು ಪ್ರಮುಖವಾದ ಅಂಗವಾಗಿರುತ್ತೆ. ಇದರ ಕಾಳಜಿಯನ್ನ ಎಷ್ಟು ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಆದರೂ ಕೂಡ ಈ ಕಾಳಜಿ ಎಷ್ಟೇ ಇದ್ರೂ ಅನಾರೋಗ್ಯಕ್ಕೆ ಹೃದಯ ಅನ್ನೋದು ತುತ್ತಾಗುತ್ತೆ. ಕೆಲವೊಮ್ಮೆ ಹೃದಯ ಸ್ತಂಭನ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಿದ್ರೆ ಏನಿದು ಈ ಹೃದಯ ಸ್ತಂಭನ ಅಂದ್ರೆ, ಇದಕ್ಕೆ ಕಾರಣಗಳೇನು, ಇನ್ನು ಹೃದಯದ ಕರೆಂಟ್ ಅಂದ್ರೆ ಏನು, ಎಲ್ಲ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಈ ಹೃದಯ ಸ್ತಂಭನ ಅಂದ್ರೆ ಏನು? ಅದೇ, ಇವಾಗ ನಾವು ಹೃದಯ ಸ್ತಂಭನ ಅಂತ ಹೇಳಿದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳ್ತೇವೆ. ಇವತ್ತು ನಾವು ಈ ಸ್ವಾತಂತ್ರ್ಯ ಸಿಕ್ಕಿ ನಮಗೆ 80 ವರ್ಷ ಆಯಿತು ಅಂತ ಹೇಳಿದರೆ ನಮಗೆ ಒಂದು ಮರುಜನ್ಮ ಸಿಕ್ಕಿ, ದೇಶಕ್ಕೆ ಮರುಜನ್ಮ ಸಿಕ್ಕಿ ಒಂದು 80 ವರ್ಷ ಆದ ಹಾಗೆ. ಅದೇ ರೀತಿಯಲ್ಲಿ ಈ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳಿದರೆ ಒಂದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಹೃದಯ ಸ್ತಂಭನ ಆಗಿ ಮತ್ತೆ ಅವರು ಬದುಕಿ ಬಂದರೆ ಅದು ಜನ್ಮ ಆಗುವಂಥದ್ದು. ಈ ಮರುಜನ್ಮ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಅದರ ಬಗ್ಗೆ ನಾವು ಮಾತಾಡುವ. ಈ ಹೃದಯ ಸ್ತಂಭನ ಅಂತ ಹೇಳಿದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದರೆ ಹಾರ್ಟ್ ಸಡನ್ ಆಗಿ ನಿಂತು ಹೋಗುವಂಥದ್ದು ಅಂತ ಹೇಳಿದರೆ ಯಾವುದೇ ರೀತಿಯ ಚಲನವಲನಗಳು ಇರುವುದಿಲ್ಲ. ಮತ್ತು ಮನುಷ್ಯ ಆಲ್ಮೋಸ್ಟ್ ಡೆಡ್ ಥರ. ಇದನ್ನು ನಾವು ಹೃದಯ ಸ್ತಂಭನ ಅಂತೇಳಿ ಹೇಳ್ತೇವೆ. ಇನ್ನೊಂದು ಪದ ಏನಂತ ಹೇಳಿದರೆ ಹೃದಯಾಘಾತ. ನಾವು ಕೇಳ್ತೇವೆ ಹೃದಯಾಘಾತ ಅಂತೇಳಿ. ಹೃದಯಾಘಾತದಲ್ಲಿ ಮತ್ತು ಹೃದಯ ಸ್ತಂಭನಕ್ಕೆ ಡಿಫ್ರೆನ್ಸ್ ಇರ್ತದೆ. ಹೃದಯ ಸ್ತಂಭನ ಅಂತ ಹೇಳಿದರೆ ಹಾರ್ಟ್ ನಿಂತು ಹೋಗುವಂಥದ್ದು. ಹೃದಯಾಘಾತ ಅಂತ ಹೇಳಿದರೆ ರಕ್ತ ಸಂಚಾರ ಕಮ್ಮಿಯಾಗಿ ಹಾರ್ಟ್ ಮಸಲ್ಗಳು ನಿಧಾನಕ್ಕೆ ಸಾಯುವಂತಹ ಸ್ಥಿತಿ. ಅದನ್ನು ಹೃದಯಾಘಾತ ಅಂತ ಹೇಳಿ ಹೇಳ್ತೇವೆ. ಎಲ್ಲ ಹೃದಯಾಘಾತಗಳು ಹೃದಯ ಸ್ತಂಭನಕ್ಕೆ ಕಾರಣ ಆಗೋದಿಲ್ಲ. ಅದೇ ರೀತಿಯಲ್ಲಿ ಎಲ್ಲ ಹೃದಯ ಸ್ತಂಭನವು ಇದು ಹೃದಯಾಘಾತದಿಂದ ಆಗುವಂಥದ್ದಲ್ಲ. ಹೃದಯ ಸ್ತಂಭನಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತದೆ. ಈ ರೀತಿ ಹೃದಯವು ಸಂಪೂರ್ಣವಾಗಿ ನಿಂತು ಹೋದರೆ, ಸಡನ್ ಆಗಿ ನಿಂತು ಹೋದರೆ ಅದನ್ನು ನಾವು ಹೃದಯ ಸ್ತಂಭನ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಇದನ್ನು ಆದಷ್ಟು ಬೇಗ ಹಿಂದೆ ತರಬೇಕು. ಇಲ್ಲ ಅಂತ ಹೇಳಿದರೆ ಅದು ಸಡನ್ ಕಾರ್ಡಿಯಾಕ್ ಡೆತ್ ಆಗಿ ಹೋಗ್ತದೆ. 10 ನಿಮಿಷ 15 ನಿಮಿಷ ಡಿಲೇ ಮಾಡಿದರೆ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ತದೆ. ಅದರಿಂದ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದರೆ ನಿಂತು ಹೋಗುವಂಥದ್ದು ಕಂಪ್ಲೀಟ್ ಆಗಿ. ಓಕೆ, ಇವಾಗ ಹೃದಯ ಸ್ತಂಭನ ಅಂದ್ರೆ ಹೃದಯ ನಿಂತು ಹೋಗುದು ಅಂತ ಹೇಳಿದ್ರೆ, ಆದ್ರೆ ಸಾಮಾನ್ಯ ಜನರು ಹೇಗೆ ಅಂದ್ರೆ ಆಲೋಚನೆ ಮಾಡೋದು ಹೃದಯ ನಿಂತು ಹೋಗುದಂದ್ರೆ ಅಲ್ಲಿ ಸಾವಾಗತ್ತೆ ಅಂತ. ಹಾಗಿದ್ರೆ ಹೃದಯ ಸ್ತಂಭನ ಆದ ತಕ್ಷಣ ಡೆತ್ ಆಗಲ್ವಾ, ಹೇಗೆ? ಇಲ್ಲ, ಹೃದಯ ಸ್ತಂಭನ ಅಂತ ಹೇಳಿದ್ರೆ ಡೆತ್ ಆಗೋ ಮುಂಚಿನ ಒಂದು ಪ್ರೋಸೆಸ್ ಅದು. ಅಂದ್ರೆ ಸಡನ್ ಆಗಿ ಆದ್ರೆ ಅದು, ಇವಾಗ ಕೆಲವರಿಗೆ ಏನಾಗ್ತದೆ, ನಿಧಾನಕ್ಕೆ ಇವಾಗ ICU ಅಡ್ಮಿಟ್ ಆಗ್ತಾರೆ, ನಿಧಾನಕ್ಕೆ ಅವರದ್ದು ಸಾವು ನಮಗೆ ಗೊತ್ತಾಗ್ತದೆ. ಇವಾಗ ಕೆಲವು ತುಂಬಾ ಇನ್ಸಿಡೆಂಟ್ಸ್ ಅನ್ನ ನಾವು ನೋಡ್ತೇವೆ. ಕೆಲವರು ಗ್ರೌಂಡಲ್ಲಿ ಬಿದ್ದು, ಮೊನ್ನೆ ಅಷ್ಟೇ ಒಬ್ಬ ಹುಡುಗ ವಾಲಿಬಾಲ್ ಆಡ್ತಾ 15 ವರ್ಷದ ಹುಡುಗ ಗ್ರೌಂಡಲ್ಲೇ ಬಿದ್ದು ಹೋದ. ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳೋದು. ಅಂದರೆ ಇಮಿಡಿಯೇಟ್ ಆಗಿ ನಾವೇನಾದ್ರು ರೆಸ್ಪಾಂಡ್ ಮಾಡಿದರೆ ಅದಕ್ಕೆ ಅವರು ಬದುಕುಳಿಯುವಂಥ ಚಾನ್ಸಸ್ ಇರ್ತದೆ. ಅಂದರೆ 10-15 ನಿಮಿಷದ ಒಳಗಡೆ ನಾವು ರೆಸ್ಪಾನ್ಸ್ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಬದುಕುಳಿಯುವಂಥ ಚಾನ್ಸಸ್ ಇರ್ತದೆ. ಇನ್ನು ಅದನ್ನು ಹಾಗೆ ಬಿಟ್ಟರೆ ಅದು ಸಡನ್ ಕಾರ್ಡಿಯಾಕ್ ಡೆತ್ಗೆ ಹೋಗ್ತದೆ. ಅದು ಆ ರೀತಿಯಲ್ಲಿ ಆಗುವಂಥ. ಹಾಗಿದ್ರೆ ಈ ಹೃದಯ ಸ್ತಂಭನ ಆಗ್ಲಿಕ್ಕೆ ಮುಖ್ಯ ಕಾರಣಗಳು ಏನೇನು? ಓಕೆ, ಹೃದಯ ಸ್ತಂಭನ ಆಗಲಿಕ್ಕೆ ನಾನು ಆಗಲೇ ಹೇಳಿದಾಗ ಇದು ಇಮಿಡಿಯೇಟ್ ಆಗಿ ಬರುವಂಥದ್ದು. ಇವಾಗ ನಿಂತ್ಕೊಂಡಿರ್ತಾರೆ ಯಾರು, ಅವರು ಸಡನ್ ಆಗಿ ಬೀಳ್ತಾರೆ, ಅದನ್ನು ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಇದು ಯಾಕೆ ಆಗ್ತದೆ ಅಂತ ಕೇಳಿದರೆ, ಹೃದಯದಲ್ಲಿ 3 ಥರದ ಕೆಲಸಗಳು ಇರ್ತದೆ. ಅಂದರೆ ಒಂದು ಕರೆಂಟ್ ಉತ್ಪತ್ತಿ ಆಗ್ತದೆ, ತನ್ನಿಂತಾನೆ ಹೃದಯದ ಕರೆಂಟನ್ನು ತನ್ನಿಂತಾನೆ ಅದು ಉತ್ಪತ್ತಿ ಮಾಡ್ಕೊಳ್ತದೆ. ಈ ಕರೆಂಟ್ ಹೋಗಿ ಹೃದಯದ ಮಸಲ್ಸ್ಗಳನ್ನು ಆಕ್ಟಿವೇಟ್ ಮಾಡ್ತದೆ, ಅದು ಪಂಪ್ ಮಾಡ್ತದೆ. ಇವಾಗ ನಾವು ಒಂದು ಪಂಪನ್ನು ತಗೊಂಡ್ರೆ ಅದಕ್ಕೆ ಕರೆಂಟ್ ಸರ್ಕ್ಯುಲೇಷನ್ ಇರ್ತದೆ, ಪಂಪ್ ಇರ್ತದೆ, ಅದಕ್ಕೆ ಮತ್ತೆ ಪೈಪುಗಳಿರ್ತದೆ. ಆ ರೀತಿಯಲ್ಲಿ ಸೊ ಈ ಕರೆಂಟ್ ಏನಾದ್ರು ವಿಪರೀತ ಆದರೆ, ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇದು ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಇದು ಕರೆಂಟಿನ ಪ್ರಾಬ್ಲಮ್. ಇನ್ನು ಹೃದಯ ಮಸಲ್ಸ್ ಪ್ರಾಬ್ಲಮ್ ಬಂದಾಗ, ಅಥವಾ ಮಸಲ್ಸ್ಗೆ ರಕ್ತನಾಳಗಳ ಕಮ್ಮಿಯಾಗಿ ಮಸಲ್ಸ್ ಏನಾರು ಡೈ ಆಗ್ತಾ ಇದ್ರೆ, ಡೆತ್ ಆಗ್ತಾ ಇದ್ರೆ,
ಅದನ್ನು ನಾವು ಹೃದಯಾಘಾತ ಅಂತ ಹೇಳ್ತೇವೆ, ಅದನ್ನು ವೆಸಲ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಇನ್ನು ಕೆಲವು ಯಾವುದೇ ಇವಾಗ ವೆಸಲ್ಸ್ ನಾರ್ಮಲ್ ಇದೆ, ಕರೆಂಟ್ ನಾರ್ಮಲ್ ಇದೆ, ಆದರೂ ಒಂದು ಹಾರ್ಟಿನ ಪಂಪಿಂಗ್ ಕಮ್ಮಿ ಇರ್ತದೆ. ಅಂದರೆ ಪಂಪಿಂಗ್ ಇವಾಗ 5 ವೋಲ್ಟಲ್ಲಿ ಮಾಡುವಂಥ ಪಂಪ್ 1 ವೋಲ್ಟಲ್ಲಿ ಮಾಡುವ ಪಂಪ್ನಲ್ಲಿ ಹೇಗೆ ಯಾವ ರೀತಿ ನೀರು ಕಮ್ಮಿ ಬರ್ತದೆ, ಅದೇ ರೀತಿಯಲ್ಲಿ ಹಾರ್ಟಿಂದ ರಕ್ತ ಕಮ್ಮಿ ಹೊರಗಡೆ ಬರ್ತದೆ. ಇದನ್ನು ಹೃದಯ ವೈಫಲ್ಯತೆ, ಹಾರ್ಟ್ ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಈ ರೀತಿಯಲ್ಲಿ ಇವಾಗ ಕರೆಂಟ್ ಇದ್ದು ಪ್ರಾಬ್ಲಮ್ ಏನಾರು ಬಂದರೆ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ನಾವೇನು ಹೇಳ್ತೇವೆ ಹಾರ್ಟಲ್ಲಿ, ಅದರ ವ್ಯತ್ಯಾಸಗಳು ಬಂದಾಗ ಈ ರೀತಿ ಹೃದಯ ಸ್ತಂಭನ ಆಗುವಂಥದ್ದು. ಇದಕ್ಕೆ ಕೆಲವು ರೀಸನ್ಸ್ಗಳಿರ್ತದೆ. ಮುಖ್ಯವಾಗಿ ಇವಾಗ ಏನಂದರೆ ಹೃದಯಾಘಾತವೇ ಅದಕ್ಕೆ ಮುಖ್ಯ ಕಾರಣ. ಅಂದರೆ ಎಲ್ಲ ಹೃದಯಾಘಾತದಲ್ಲಿ ಹೃದಯ ಸ್ತಂಭನ ಆಗುವುದಿಲ್ಲ. ಒಂದು 90 to 95% ಹೃದಯಾಘಾತದವರಲ್ಲಿ ಹೃದಯ ಸ್ತಂಭನ ಆಗುವುದಿಲ್ಲ. ಒಂದು 2-3% ಹೃದಯಾಘಾತ ಆದವರಲ್ಲಿ ಹೃದಯ ಸ್ತಂಭನವನ್ನು ನಾವು ಕಾಣ್ತೇವೆ. ಇದು ಅಲ್ಲದೆ ಇವಾಗ ಕೆಲವರಿಗೆ ಪಂಪಿಂಗ್ ಕಮ್ಮಿ ಇರುವಂಥದ್ದು ಇರ್ತದೆ, ಅವರಲ್ಲೂ ಕೂಡ ಸಡನ್ ಆಗಿ ಹಾರ್ಟ್ ನಿಂತು ಹೋಗುವಂಥದ್ದು ಇರ್ತದೆ. ಇನ್ನು ಕೆಲವೆಲ್ಲ ವಿದೌಟ್ ರೀಸನ್ಸ್, ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾರು ಸಡನ್ ಕಾರ್ಡಿಯಕ್ ಡೆತ್ ಆದಾಗ ಅವರಿಗೆ ಕೂಡ ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಈ ಹೃದಯದ ಪಂಪಿಂಗ್ ಅಂತ ಹೇಳಿದ್ರಿ, ಅದು ಹಾಗಿದ್ರೆ ಎಷ್ಟಿರಬೇಕು, ಎಷ್ಟಾದರೆ ಕಡಿಮೆ ಆಗತ್ತೆ, ಕಡಿಮೆ ಆದರೆ ಅಕಸ್ಮಾತ್ ಆಗಿ ಸಡನ್ ಡೆತ್ ಆಗುವಂಥ ಚಾನ್ಸಸ್ ಇರುತ್ತಾ? ಓಕೆ, ಇವಾಗ ಹೃದಯದ ಪಂಪ್ ಅಂತ ಹೇಳಿದಾಗ ಹೃದಯದ ಮುಖ್ಯ ಉದ್ದೇಶ ಇರುವುದೇ ದೇಹಕ್ಕೆ ವಿವಿಧ ಭಾಗಗಳಿಗೆ ಪಂಪಿಂಗ್ ಮಾಡುವಂಥದ್ದು, ಅದರ ಮುಖ್ಯ ಕಾರ್ಯ. ಸೊ ಪಂಪಿಂಗ್ ನಾರ್ಮಲಿ ನಾವು 60-65% ಇರಬೇಕು ಅಂತ ನಾವು ಹೇಳ್ತೇವೆ. ನಾವು ಮೆಜರ್ಮೆಂಟ್ ಮಾಡಿದಾಗ ಅಷ್ಟು ಇರಬೇಕಂತೇಳಿ ಹೇಳ್ತೇವೆ, ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತೇಳಿ. ಅದೇನಾರ ಕಮ್ಮಿ ಆಗ್ತಾ ಬಂದರೆ, ಇವಾಗ 30ಕ್ಕಿಂತ ಕಮ್ಮಿ ಆದರೆ ಅದು ಸಿವಿಯರ್ LV ಡಿಸ್ಫಂಕ್ಷನ್ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಇವಾಗ 60% ಇದ್ದರೆ ಅದು ನಾರ್ಮಲ್, 50ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ನಾವು ಕಮ್ಮಿ ಹೃದಯ, ಅಂದರೆ ಪಂಪಿಂಗ್ ಕಮ್ಮಿ ಇದೆ ಅಂತ ನಾವು ಹೇಳ್ತೇವೆ. ಈ ರೀತಿ ಪಂಪಿಂಗ್ ಫೇಲ್ಯೂರ್ ಆಗುವಂಥದ್ದು, ಇದನ್ನು ಹೃದಯದ ಪಂಪಿಂಗ್ ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಫೇಲ್ಯೂರ್ ಇದೆ, ಹಾರ್ಟ್ ಪಂಪಿಂಗ್ ಫೇಲ್ಯೂರ್. ಇವಾಗ ಪಂಪಿಂಗ್ ನಾರ್ಮಲ್ ಆಗಿ ಆಗ್ತಾ ಇರ್ತದೆ, 50-60% ಇರ್ತದೆ, ಆದರೂ ಕೂಡ ಕೆಲವರಿಗೆ ಉಸಿರಾಟ ತೊಂದರೆ ಈ ಥರ ಬರುವಂಥದ್ದು ಇರ್ತದೆ. ಅದೇನಾಗ್ತದೆ ಅಂತ ಹೇಳಿದರೆ ಹೃದಯ ಒತ್ತಡ ತಗೊಂಡು ಪಂಪಿಂಗ್ ಮಾಡ್ತದೆ. ಈ ರೀತಿ 2 ಥರದ ಫೇಲ್ಯೂರ್ಸ್, ಹೃದಯದ ವೈಫಲ್ಯಗಳಿರ್ತದೆ. ಒಂದು ಪಂಪಿಂಗ್ ತನ್ನಿಂತಾನೇ ಕಮ್ಮಿ ಆಗುವಂಥದ್ದು, 50%ಗಿಂತ ಕಮ್ಮಿ ಆಗುವಂಥದ್ದು. ಇನ್ನು ಪಂಪಿಂಗ್ ಮಾಡ್ತದೆ, ಹೃದಯ ಪಂಪಿಂಗ್ ಮಾಡ್ತದೆ, ಆದರೆ ಅದರ ಮೇಲೆ ಒತ್ತಡ ಇರ್ತದೆ. ನಾವು ಇವಾಗ ಕೆಲವರು ಕೆಲಸದ ಒತ್ತಡ ಜಾಸ್ತಿ ತಗೊಂಡು ಕೆಲಸ ಮಾಡ್ತಾರಲ್ಲ, ಅದೇ ಥರ ಅದು ಹೃದಯ ಒತ್ತಡ ತಗೊಂಡು ಕೆಲಸ ಮಾಡ್ತದೆ, ಅದನ್ನು ಕೂಡ ನಾವು ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಓಕೆ, ಅಕಸ್ಮಾತ್ ಇವಾಗ ಹೃದಯದ ಪಂಪಿಂಗ್ ಕಮ್ಮಿ ಇದೆ ಅಂದರೆ ಅದನ್ನು ಹೆಚ್ಚು ಮಾಡಬಹುದಾ ಹೇಗೆ? ಅಂದರೆ ಅದಕ್ಕೆ ಕೆಲವು ತುಂಬ ಕಾರಣಗಳಿರ್ತದೆ, ಯಾವ ರೀತಿಯ ಪಂಪಿಂಗ್ ಫೇಲ್ಯೂರ್ ಆಗಿದೆ ಅಂತೇಳಿ. ಕೆಲವು ಕಾರಣಗಳನ್ನು ನಾವು ಇಂಪ್ರೂವ್ ಮಾಡ್ಬೋದು, ಕೆಲವು ಕಾರಣಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗುವಂಥದ್ದು. ಇವಾಗ ರಕ್ತ ಸಂಚಾರ ಕಮ್ಮಿ ಇದ್ದರೆ ಕೆಲವು ಸಲ ರಕ್ತ ಸಂಚಾರ ಸರಿ ಮಾಡಿದ್ದು, ನಾವು ಸ್ಟೆಂಟಿಂಗ್ ಎಲ್ಲ ಮಾಡಿದ ಮೇಲೆ ಇಸ್ಕೀಮಿಕ್ ಕಾರ್ಡಿಯೋಮಯೋಪತಿ, ಕಾರ್ಡಿಯಾಕ್ ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಅಂದರೆ ರಕ್ತ ಸಂಚಾರ ಕಮ್ಮಿ ಆಗುವಂಥದ್ದು. ಈ ರಕ್ತ ಸಂಚಾರವನ್ನು ಮತ್ತೆ ರಿಕವರಿ ಮಾಡಿದರೆ ಅವರಿಗೆ ಪಂಪಿಂಗ್ ಇಂಪ್ರೂವ್ ಆಗ್ತದೆ. ಅಥವಾ ಕೆಲವರಿಗೆ ಏನಂತ ಹೇಳಿದರೆ ಇವಾಗ ಹೊಸ ತಂತ್ರಜ್ಞಾನಗಳೆಲ್ಲ ಬಂದಿದೆ, CRT ಅಂತೇಳಿ ಅಂಥ ಮಿಷಿನ್ಗಳೆಲ್ಲ ಹಾಕಿದರೆ ಅವರಿಗೆ ಕೂಡ ಪಂಪಿಂಗ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆ, ಇನ್ನು ಈ ಹೃದಯ ಸ್ತಂಭನ ಹಾಗೆಯೇ ಹಾರ್ಟ್ ಅಟ್ಯಾಕ್, ಇದರ ನಡುವಿನ ವ್ಯತ್ಯಾಸಗಳು ಏನು ಅಂತ? ಅದೇ ನಾನು ಆಗಲೇ ಹೇಳಿದ ಹಾಗೆ, ಇವಾಗ ಹೃದಯ ಸ್ತಂಭನ ಅಂತ ಹೇಳಿದರೆ ಹಾರ್ಟ್ ನಿಂತು ಹೋಗುವಂಥದ್ದು. ಹೃದಯಾಘಾತ ಅಂತ ಹೇಳಿದರೆ ರಕ್ತ ಸಂಚಾರ, ಹಾರ್ಟಿಗೆ ರಕ್ತ ಸಂಚಾರ ಬೇಕು. ಆ ರಕ್ತ ಸಂಚಾರ ಕಮ್ಮಿ ಆದಾಗ 100% ಕಟ್ ಆಫ್ ಆದಾಗ ಅದು ಹೃದಯಾಘಾತ ಆಗ್ತದೆ, ಅಂದರೆ ವೆಸಲ್ ಪ್ರಾಬ್ಲಮ್. ಹೃದಯ ಸ್ತಂಭನ ಅಂತ ಹೇಳಿದರೆ ಕರೆಂಟ್ ಪ್ರಾಬ್ಲಮ್, ನಾನು ಹೇಳಿದ್ನಲ್ಲ ಕರೆಂಟ್ ಪ್ರಾಬ್ಲಮ್. ಸೊ ಕರೆಂಟಿನಲ್ಲಿ ವೈಪರೀತ್ಯ ಆದಾಗ ಹೃದಯ ಸ್ತಂಭನ ಬರ್ತದೆ. ಇನ್ನು ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆದಾಗ ಈ ಹೃದಯಾಘಾತ ಆಗುವಂಥದ್ದು. ಆದರೆ ಹೃದಯಾಘಾತ ಆದವರಲ್ಲಿ ಎಲ್ಲರಿಗೂ ಕೂಡ ಹೃದಯ ಸ್ತಂಭನ ಆಗಬೇಕಾಗಿಲ್ಲ. ನಾನು ಹೇಳಿದೆ ಆಗಲೇ 2-5% ಜನರಲ್ಲಿ ಮಾತ್ರ ಈ ರೀತಿ ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಇನ್ನು ಹೃದಯ ಸ್ತಂಭನ ಆಗುವವರಿಗೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಲೆಕ್ಕ ಅಲ್ಲ. ಹೃದಯ ಸ್ತಂಭನ ಬೇರೆ ಕಾರಣಗಳಿಂದಲೂ ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆ, ಇನ್ನು ಹೃದಯ ಸ್ಪಂದನ ಅನ್ನುವಂಥದ್ದು ಯಾವ ಏಜ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಓಕೆ, ಸೊ ನಾವು ಇವಾಗ ಹೃದಯ ಸ್ತಂಭನ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ನಾವು ಎಲ್ಲ ಏಜಲ್ಲಿ ನಾವು ಕಾಣ್ತೇವೆ. ಈಗ ಸಣ್ಣ ಮಕ್ಕಳು ಕೂಡ ಆಟ ಆಡುವಾಗ ಡೆತ್ ಆಗ್ತಾರೆ, ಸಡನ್ ಡೆತ್ ಆಗ್ತಾರೆ. ಇದನ್ನು ಕೂಡ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳ್ತೇವೆ. ಇನ್ನು ಮಧ್ಯವಯಸ್ಕರಲ್ಲಿ, ಓಲ್ಡ್ ಏಜ್, ಎಲ್ಲ ಏಜಲ್ಲೂ ಇದು ಕಾಮನ್. ಆದರೆ ಏನಂತ ಹೇಳಿದರೆ ಆ ಏಜಲ್ಲಿ ಬೇರೆ ಬೇರೆ ರೀಸನ್ಸಿಂದ ಅವರಿಗೆ ಹೃದಯ ಸ್ತಂಭನ ಆಗುವಂಥದ್ದು. ಇವಾಗ 40-45 ಮೇಲೆ ಅಂತ ಹೇಳಿದರೆ ಹೃದಯ ಸ್ತಂಭನ ಹಾರ್ಟ್ ಅಟ್ಯಾಕಿಂದ ಆಗಿರ್ಬೋದು, ಅದು ಮುಖ್ಯ ಕಾರಣ. ಇವಾಗ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿರೋದ್ರಿಂದ ಅದು ಮುಖ್ಯ ಕಾರಣ ಹೃದಯ ಸ್ತಂಭನ ಆಗಲಿಕ್ಕೆ. ಅದು ಅಲ್ಲದೆಯೂ ಕೂಡ ಇವಾಗ ಕೆಲವರಲ್ಲಿ
ರಕ್ತ ಸಂಚಾರ ಚೆನ್ನಾಗಿರ್ತದೆ, ಆದರೆ ಅವರ ಮಸಲ್ಸ್ ಪ್ರಾಬ್ಲಮ್ಸ್ ಬರ್ತದೆ ಫೇಲ್ಯೂರಿಂದ, ಅದರಿಂದ ಕೂಡ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು. ಅದೇ ರೀತಿಯಲ್ಲಿ ಕೆಲವು ಸಲ ಫೆಮಿಲಿಯಲ್ ಅನುವಂಶೀಯವಾಗಿ ಬರ್ತದೆ. ಕೆಲವು ತಂದೆ ತಾಯಿಯಲ್ಲಿ ಕೆಲವು ಪ್ರಾಬ್ಲಮ್ ಇದ್ದರೆ ಅದು ಮಕ್ಕಳಿಗೆ ಬರುವಂಥದ್ದು, ಅಥವಾ ಕೆಲವು ಫ್ಯಾಮಿಲಿಯಲ್ಲಿ ನೋಡ್ಬೋದು ನಾವು, ಅವರು ಸಡನ್ ಕಾರ್ಡಿಯಾಕ್ ಡೆತ್ ಆದಾಗ ಮಕ್ಕಳಲ್ಲೂ ಅಥವಾ ಒಂದಿಬ್ಬರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವ ತಂದೆ ತಾಯಿಗೆ ಇದ್ರೆ ಅದು ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಯಾಕಂತ ಹೇಳಿದ್ರೆ ಕೆಲವು ಈ HOCM ಅಂತ ಹೇಳ್ತೇವೆ, ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ, ಅಥವಾ ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಇರುವಂಥದ್ದು, ಇದು ಅನುವಂಶೀಯವಾಗಿ ರನ್ ಆಗ್ತದೆ. ಸೊ ಅಂಥ ಸಮಸ್ಯೆಗಳಿದ್ದಾಗ ನಾವು ಅಂಥವರಲ್ಲಿ ಮಕ್ಕಳಲ್ಲಿ ಕೂಡ ಬರುವಂಥ ಚಾನ್ಸಸ್ ಇರ್ತದೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ. ಹಾಗಿದ್ರೆ ಈ ಹೃದಯ ಸ್ತಂಭನ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಲಕ್ಷಣಗಳು ಗೋಚರಿಸ್ತವೆ? ಹೆಚ್ಚಿನ ಜನರಲ್ಲಿ ಅನ್ಫಾರ್ಚುನೇಟ್ಲಿ ಏನಂತ ಹೇಳಿದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಫಸ್ಟ್ ಸಿಂಪ್ಟಮ್, ಅಂದರೆ ಅವರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರುವುದಿಲ್ಲ. ಹೆಚ್ಚಿನ 95% ಜನರಲ್ಲಿ ಇರ್ತಾರೆ. ಅಂದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಡೆತ್ ಆಯಿತು, ಅದೇ ಅವರಲ್ಲಿ ಫಸ್ಟ್ ಸಿಂಪ್ಟಮ್. ಅಥವಾ ಕೆಲವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸಿಂಕೋಪ್ ಅಂತ ನಾವು ಹೇಳ್ತೇವೆ, ಅಂದರೆ ಸಡನ್ನಾಗಿ ಕಣ್ಣು ಕತ್ತಳೆ ಬಂದು ಬೀಳುವಂಥದ್ದು. ಸೊ ಅವರು ಎಚ್ಚರ ಆಗ್ತದೆ, ಅಂದರೆ ಅವರಿಗೆ ಸ್ಪಾಂಟೇನಿಯಸ್ ಆಗಿ ರಿಕವರಿ ಆಗ್ತಾರೆ. ಸೊ ಅದು ಒಂದು 5% ಜನರಲ್ಲಿ ಮಾತ್ರ ಆ ರೀತಿ ಆಗುವಂಥದ್ದು. ಇನ್ನು ಹೆಚ್ಚಿನ ಸಡನ್ ಕಾರ್ಡಿಯಾಕ್ ಅರೆಸ್ಟಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸಡನ್ನಾಗಿ ಹಾರ್ಟ್ ನಿಂತು ಹೋಗ್ತದೆ, ಅದೇ ಫಸ್ಟ್ ಸಿಂಪ್ಟಮ್. ಅಂದರೆ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಬರುವುದಿಲ್ಲ. ಹಾಗಿದ್ರೆ ಇವಾಗ ಕೆಲವರು ವರ್ಕೌಟ್ ಜಾಸ್ತಿ ಮಾಡ್ತಾ ಇರ್ತಾರೆ, ಜಿಮ್ ಮಾಡ್ತಾ ಇರ್ತಾರೆ, ಇವರಲ್ಲೆಲ್ಲ ಇಂಥ ಹೃದಯ ಸ್ತಂಭನ ಆಗಲಿಕ್ಕೆ ಚಾನ್ಸಸ್ ಇದೆಯಾ ಹೇಗೆ ಅಂತ? ಹೌದು, ಇವಾಗ ವರ್ಕೌಟು ಜಿಮ್ ಅಂತ ಹೇಳಿದರೆ, ಇವಾಗ ನಾವು ಲೈಫ್ ಸ್ಟೈಲ್ ಅಂತ ತಗೊಂಡ್ರೆ ನಮಗೆ ಬಾಡಿಗೆ ಇಷ್ಟು ವರ್ಕೌಟ್ ಬೇಕೇ ಬೇಕಾಗ್ತದೆ. ಅಂದರೆ ಆ್ಯಕ್ಟಿವ್ ಆಗಿರುವಂಥದ್ದು, ನಾವು ಜಿಮ್ ಅಂತ ಹೇಳೋದಲ್ಲ, ಆ್ಯಕ್ಟಿವ್ ಆಗಿ ಎಕ್ಸಸೈಸ್ ದಿನಕ್ಕೆ ಒಂದು 30 ನಿಮಿಷ ವಾಕಿಂಗ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ಅಥವಾ 30 ನಿಮಿಷ ಆ್ಯಕ್ಟಿವ್ ಆಗಿರುವಂಥದ್ದು ನಾವು ಬೇಕಾಗ್ತದೆ ನಮ್ಮ ಲೈಫ್ ಸ್ಟೈಲಲ್ಲಿ. ಅದಕ್ಕೆ ಕೆಲವರು ಅವರ ಪರ್ಸನಲ್ ರೀಸನ್ಸ್ಗೋಸ್ಕರ ಕೆಲವರು ಜಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ಜಿಮ್ ಮಾಡೋದು ತಪ್ಪು ಅಂತ ಹೇಳಿ ಅಲ್ಲ, ಆದರೆ ಹೆವಿ ಎಕ್ಸಸೈಸ್ ಮಾಡುವಂಥವರು ಮುಂಚೆ ಒಂದು ಸಲ ಹಾರ್ಟಿನ ಚೆಕಪ್ಪನ್ನು ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ಕೆಲವು ತೊಂದರೆಗಳು ಇಂಥ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವವರು, ಈ ತೊಂದರೆ ಇದ್ದವರಲ್ಲಿ ಈ ಥರ ಆಗ್ತದೆ. ಇವಾಗ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೇವೆ, ಅಂದರೆ ಹಾರ್ಟ್ ದಪ್ಪ ಆಗಿರುವಂಥದ್ದು. ಸೊ ಅಂಥ ಎಲ್ಲ ತೊಂದರೆ ಇರುವವರು ಸಡನ್ನಾಗಿ ಎಕ್ಸಸೈಸ್ ಈ ಥರ ಮಾಡಿದಾಗ, ಅಥವಾ QT ಸಿಂಡ್ರೋಮ್ಸ್ ಅಂತ ನಾವು ಹೇಳ್ತೇವೆ, ಸೊ ಅಂಥವರಲ್ಲೆಲ್ಲ ಹೆವಿ ಎಕ್ಸಸೈಸ್ ಮಾಡಿದಾಗ ಹಾರ್ಟಿಗೆ ಸಡನ್ನಾಗಿ ನಿಂತು ಹೋಗುವಂಥದ್ದು, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಅದನ್ನು ಮುಂಚೆ ನಾವು ತಿಳ್ಕೊಂಡ್ರೆ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಯಾವ ರೀತಿ ಎಕ್ಸಸೈಸನ್ನು ಕೂಡ ನಾವು ಮಾಡ್ಬೋದು. ಮತ್ತೆ ಸಡನ್ನಾಗಿ ಎಕ್ಸಸೈಸ್ ಮಾಡುವಂಥದ್ದಲ್ಲ. ಇವಾಗ ಮಾಡ್ರೇಟ್, ಅಂದರೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ನಿಧಾನಕ್ಕೆ ಜಾಸ್ತಿ ಮಾಡಬೇಕಾಗ್ತದೆ. ಸಡನ್ನಾಗಿ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಹಾರ್ಟಿಗೆ ಕೂಡ ಎಕ್ಸರ್ಟ್ ಆಗ್ತದೆ ಸಡನ್ನಾಗಿ. ಸೊ ಅದು ಕೂಡ ಸಡನ್ನಾಗಿ ರಿಯಾಕ್ಟ್ ಆಗಿ ನಿಂತು ಹೋಗುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಎಕ್ಸಸೈಸ್ ಜಿಮ್ ಮಾಡುವವರಿಗೆ ಇದು ಒಂದು ರೀತಿಯಲ್ಲಿ ಈ ಮೊದಲೇ ಚೆಕ್ ಮಾಡಿಕೊಳ್ಬೇಕು, ಮತ್ತು ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಪ್ರೋಗ್ರೆಸ್ ಮಾಡಬೇಕು. ಓಕೆ, ಇನ್ನು ಹೃದಯ ಸ್ತಂಭನ ಹಾಗೇನೆ ಆಹಾರ ಪದ್ಧತಿ, ಇದಕ್ಕೇನಾದ್ರು ಸಂಬಂಧ ಇದೆಯಾ? ಯಾವೆಲ್ಲ ಆಹಾರ ತಿನ್ನಬಹುದು? ಇಲ್ಲ, ಹೃದಯ ಸ್ತಂಭನ ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ಸಡನ್ ಆಗಿ ಬರುವಂಥದ್ದು. ಇದಕ್ಕೆ ಕೆಲವು, ಅಂದರೆ ಇವಾಗ ಹಾರ್ಟ್ ಅಟ್ಯಾಕ್ ಅದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕನ್ನು ನಾವು ತಪ್ಪಿಸ್ಬೋದು ಅಷ್ಟೇ. ಬಿಟ್ಟರೆ ಇವಾಗ ನಮ್ಮ ಆಹಾರ ಪದ್ಧತಿಯಿಂದ ಹೃದಯ ಸ್ತಂಭನ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತೇವೆ ಕೆಲವರೆಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರೋರು ಸಡನ್ ಆಗಿ ಹೃದಯ ಸ್ತಂಭನ ಆಗಿ ಡೆತ್ ಆಗಿರೋರನ್ನು ನಾವು ನೋಡ್ತೇವೆ. ಆ ರೀತಿಯಲ್ಲಿ ಆಹಾರ ಪದ್ಧತಿ ಹೃದಯಾಘಾತ ಆಗದೇ ಇರುವ ಥರ ನಾವು ನೋಡ್ಕೊಳ್ಬೋದು. ಅಂದರೆ ನಮಗೆ ಗೊತ್ತೇ ಇದೆ, ಆಹಾರದ ಬಗ್ಗೆ ನಾವು ಕೇಳ್ತೇವೆ, ಯಾವ ರೀತಿ ನಾವು ಆಹಾರವನ್ನು ಫಾಲೋ ಮಾಡಬೇಕಂತೇಳಿ. ಆ ರೀತಿಯ ಫಾಲೋ ಮಾಡಿದರೆ ಹೃದಯಾಘಾತವನ್ನು ತಪ್ಪಿಸ್ಬೋದು. ಹೃದಯ ಸ್ತಂಭನ ಆಗುವುದನ್ನು ತಪ್ಪಿಸುವುದು ತುಂಬ ಕಷ್ಟ. ಅದು ಏನಂತ ಹೇಳಿದರೆ ಹೃದಯ ಸ್ತಂಭನ ನಾವು ಆ್ಯಸ್ ಅ ಪಬ್ಲಿಕ್ ನಾವು ಅವೇರ್ನೆಸ್ ಇರಬೇಕು. ಅಂದರೆ ಹೃದಯ ಸ್ತಂಭನ ಆದಾಗ ನಾವು ಏನು ಮಾಡಬೇಕು ಅಂದರೆ ಡಾಕ್ಟರ್ಸ್ ಮೆಡಿಕಲ್ಸ್ ಇರೋರು ಮಾತ್ರ ಅಲ್ಲ, ಅಂದರೆ ಅದರ್ ದ್ಯಾನ್ ದೆಮ್ ಅವೇರ್ನೆಸ್ ಇರಬೇಕು. ಅಂದರೆ ಸಡನ್ ಅವರಿಗೆ ರೆಸ್ಪಾನ್ಸ್ ಇಲ್ಲದಾಗ ನಾವು ಯಾವ ರೀತಿಯಲ್ಲಿ CPR ಅನ್ನು ಕೊಡಬೇಕು, ಯಾವ ರೀತಿ ಅವರನ್ನು ಹಾಸ್ಪಿಟ್ಲಿಗೆ ಇದು ಮಾಡಬೇಕು, ಅಥವಾ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಏನು ಮಾಡಬೇಕು ಎನ್ನುವಂಥ ಒಂದು ಜ್ಞಾನ ಎಲ್ಲರಿಗೂ ಇರಬೇಕು. ಓಕೆ, ಹಾಗಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಅನ್ನೋದು ಹೇಗಿರ್ಬೇಕು, ಏನು ಮಾಡಬೇಕಾಗತ್ತೆ? ಇವಾಗ ಹೃದಯ ಸ್ತಂಭನ ಅಂತಂದರೆ ಹಾರ್ಟ್ ನಿಂತು ಹೋಗುದು. ಫಸ್ಟ್ ಏನಂತ ಹೇಳಿದರೆ ಹಾರ್ಟ್ ನಿಂತು ಹೋಗಿದೆಯೇ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಹಾರ್ಟ್ ನಿಂತು ಹೋಗಿದೆ ಅಂತ ಹೇಳಿದರೆ ಏನು ಅಂದರೆ ಅವನು ಸತ್ತು ಹೋದ ಹಾಗೆ, ಅಂದರೆ
ಸತ್ತು ಹೋದ ಹಾಗೆ ಒಂಥರ. ಸೊ ಅವರನ್ನು ನಾವು ತಟ್ಟಿ ನೋಡಬೇಕಾಗ್ತದೆ. ಅಲ್ಲಿ ಏನು ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ತೇವೆ. ಸೊ ಲಾಸ್ ಆಫ್ ಕಾನ್ಷಿಯಸ್ನೆಸ್, ನೋ ಬ್ರೀದಿಂಗ್, ಆ ಥರ ಇದ್ದರೆ ಅವರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಹೇಳಿ ನಾವು ಹೇಳ್ತೇವೆ. ನಾವು ಇಮಿಡಿಯೇಟ್ಲಿ ಏನು ಮಾಡಬೇಕಂತ ಹೇಳಿದರೆ CPR ಅಂತ ನಾವು ಹೇಳ್ತೇವೆ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಥವಾ ಕಾರ್ಡಿಯೋ ಸೆರೆಬ್ರಲ್ ರಿಸಸಿಟೇಷನ್ ಅಂತ ನಾವು ಲೇಟೆಸ್ಟ್ ಆಗಿ ಹೇಳ್ತೇವೆ. ಅದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಅಂದರೆ ಯಾವುದೇ ವ್ಯಕ್ತಿ ಬಿದ್ದಾಗ ನಾವು ಅವರನ್ನು ಎಬ್ಬಿಸಿ, ಮೊದಲಿಗೆ ಎಬ್ಬಿಸಿ, ಅವರು ಹೇಳ್ತಾ ಇಲ್ಲ ಅಂತ ಹೇಳಿದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಮತ್ತು ಇಮಿಡಿಯೇಟ್ ಆಗಿ ನಾವು CPR ಅನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ. ಇನ್ನು ಕೆಲವರು ಹೇಳ್ತಾರೆ ಕೆಲವೊಂದು ಪ್ರೋಟೀನ್ ಪೌಡರ್ ಇದರಿಂದ ಕೂಡ ಎಫೆಕ್ಟ್ ಆಗಬಹುದಾ ಅಂತ, ಹೇಗೆ? ಪ್ರೋಟೀನ್ ಪೌಡರ್, ಇವಾಗ ಜಿಮ್ಮಿಗೆ ಹೋಗೋರು ಪ್ರೋಟೀನ್ ಪೌಡರ್, ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ತಗೊಳ್ತಾರೆ. ಪ್ರೋಟೀನ್ ಸಪ್ಲಿಮೆಂಟ್ ತಗೊಳ್ಳುವಂಥ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾವು ಯಾವುದನ್ನು ತಗೊಳ್ತೇವೆ ಅಂತ ಹೇಳಿ ಅದರಲ್ಲಿ ನೋಡಬೇಕಾಗ್ತದೆ. ಒಳ್ಳೆಯ ರೀತಿಯ ಪ್ರೋಟೀನ್ ಪೌಡರ್ಸ್ಗಳು ಇರ್ತದೆ. ಸೊ ಒಳ್ಳೆಯ ರೀತಿಯ ಪ್ರೋಟೀನ್ ಪೌಡರ್ಸನ್ನು ನಾವು ತಗೊಳ್ಬೋದು, ಎಷ್ಟು ಒಂದು ಮಿತ ಪ್ರಮಾಣದಲ್ಲಿ ನಾವು ತಗೊಳ್ಬೋದು. ಇನ್ನು ಕೆಲವು ಇದರಲ್ಲಿ ಕೆಫೀನ್ ಅಂಶಗಳು ಇದೆಲ್ಲ ಜಾಸ್ತಿ ಇರ್ತದೆ. ಸೊ ಅದನ್ನೆಲ್ಲ ತಗೊಂಡು ಎಕ್ಸಸೈಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಹಾರ್ಟಿಗೆ ತುಂಬ ಸ್ಟಿಮ್ಯುಲೇಷನ್ ಜಾಸ್ತಿ ಆಗ್ತದೆ. ಸೊ ಸ್ಟಿಮ್ಯುಲೇಷನ್ ಜಾಸ್ತಿ ಆದಾಗ ಹಾರ್ಟ್ ಸಡನ್ನಾಗಿ ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ತಗೊಳ್ಬೋದು, ಆದರೆ ಯಾವುದನ್ನು ತಗೊಳ್ತಾ ಇದ್ದೀವಿ ಅಂತ ಹೇಳುವ ಒಂದು ಅರಿವು ಅವರಿಗೆ ಇರಬೇಕಾಗ್ತದೆ. ಓಕೆ. ಇನ್ನು ಕೆಲವರು ಈ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಇದು ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ಇವಾಗ ಧೂಮಪಾನ, ಮದ್ಯಪಾನ ಸಡನ್ ಕಾರ್ಡಿಯಾಕ್ ಅರೆಸ್ಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆದರೆ ಇದು ಹೃದಯಾಘಾತಕ್ಕೆ ಸಂಬಂಧ ಇದೆ ಇದಕ್ಕೆ. ಮತ್ತು ಆಲ್ಕೋಹಾಲಿಂದ ಹೃದಯ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರ್ತದೆ. ಅಂದರೆ ಹಾರ್ಟ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೇವೆ ಆಲ್ಕೋಹಾಲಿಂದ. ಸೊ ಅವರ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ನಾನು ಆಗಲೇ ಹೇಳಿದ ಹಾಗೆ ಹೃದಯ ಸ್ತಂಭನಕ್ಕೆ ಒಂದು ರೀಸನ್ಸ್ ಹಾರ್ಟ್ ಪಂಪಿಂಗ್ ಕಮ್ಮಿ ಆಗುವಂಥದ್ದು. ಸೊ ಇಂಡೈರೆಕ್ಟ್ಲಿ ಹೃದಯ ಸ್ತಂಭನ ಆಗಲಿಕ್ಕೆ ಆಲ್ಕೋಹಾಲ್ ಕೂಡ ಒಂದು ಕಾರಣ ಆಗಿ ಇರ್ಬೋದು. ಅದೇ ರೀತಿಯಲ್ಲಿ ಸ್ಮೋಕಿಂಗ್, ನೀವು ಹೇಳಿದ್ರಿ, ಸ್ಮೋಕಿಂಗ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಫೇಲ್ಯೂರ್. ಅಂದರೆ ತುಂಬ ಕಾಮನ್, ಅಂದರೆ ಹೆಚ್ಚಿನ ಸ್ಮೋಕರ್ಸ್ ನಾವು ಹಾರ್ಟ್ ಅಟ್ಯಾಕ್ ಪೇಷಂಟ್ಸಲ್ಲಿ ನೋಡಿದರೆ, ಎಸ್ಪೆಷಲಿ ಯಂಗ್ ಪೇಷಂಟ್ಸಲ್ಲಿ ಬೇರೆ ಯಾವುದೇ ರೀಸನ್ಸ್ ಇರೋದಿಲ್ಲ, ಶುಗರ್ ಇರೋದಿಲ್ಲ, BP ಇರೋದಿಲ್ಲ, ಅವರಿಗೆ ಮುಖ್ಯವಾದ ಕಾರಣ ಏನಂತ ಹೇಳಿದರೆ ಸ್ಮೋಕಿಂಗ್ ಇರ್ತದೆ. ಸ್ಮೋಕಿಂಗ್ ಇರೋರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಈ ಹಾರ್ಟ್ ಅಟ್ಯಾಕಿಂದ ಹೃದಯ ಸ್ತಂಭನ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಸ್ಮೋಕಿಂಗು ಕೂಡ ಇಂಡೈರೆಕ್ಟ್ಲಿ ಹೃದಯ ಸ್ತಂಭನಕ್ಕೆ ಕಾರಣ ಆಗ್ತದೆ. ಓಕೆ. ಇನ್ನು ಹೃದಯ ಸ್ತಂಭನ ಬರುವುದಕ್ಕಿಂತ ಮುಂಚೆ ಏನಾದರೂ ಕ್ರಮಗಳಿವೆಯಾ ಅದನ್ನು ಪತ್ತೆ ಹಚ್ಚಲಿಕ್ಕೆ? ಓಕೆ. ಇವಾಗ ಹೃದಯ ಸ್ತಂಭನ ಬರೋದಕ್ಕಿಂತ ಮುಂಚೆ, ಅಂದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಬರೋದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಾಗೋದಿಲ್ಲ. ಹೆಚ್ಚಿನವರಿಗೆ ಏನಂದರೆ ದಟ್ ಈಸ್ ಅ ಫಸ್ಟ್ ಸಿಂಪ್ಟಮ್. ನಾನು ಆಗಲೇ ಹೇಳಿದಾಗೆ ಕಾರ್ಡಿಯಾಕ್ ಅರೆಸ್ಟ್ ಈಸ್ ಅ ಫಸ್ಟ್ ಸಿಂಪ್ಟಮ್. ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರೋದಿಲ್ಲ. ನಾವು ಕೆಲವು ರೀಸನ್ಸ್ಗಳನ್ನು ನಾವು ಪತ್ತೆ ಹಚ್ಚಬಹುದು. ಇವಾಗ ನಾನು ಆಲ್ರೆಡಿ ಹೇಳಿದಾಗೆ ಹೃದಯಾಘಾತವನ್ನು ಪತ್ತೆ ಹಚ್ಚಲಿಕ್ಕೆ ECG, TMT ಅಂತ ನಾವು ಮಾಡ್ತೇವೆ. ಅಥವಾ ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತೇವೆ. ಇವಾಗ ಲಾಂಗ್ QT ಸಿಂಡ್ರೋಮ್, ಶಾರ್ಟ್ QT ಸಿಂಡ್ರೋಮ್ಸ್, ಅಥವಾ HOCM ಅಂತ ಹೇಳ್ತೇವೆ, ಕಾರ್ಡಿಯೋಮಯೋಪತಿ ಅಂತ ಹೇಳಿ. ಸೊ ಅದನ್ನೆಲ್ಲ ಈಕೋ ಸ್ಕ್ಯಾನ್ ಮಾಡೋದ್ರ ಮೂಲಕ, ECG ಮಾಡೋದ್ರ ಮೂಲಕ, ಅಥವಾ ಹೋಲ್ಟರ್ ಅಂತ ಹೇಳ್ತೇವೆ. ಅಂದರೆ 24 ಅಥವಾ 3 ದಿವಸ 7 ದಿವಸ ನಾವು ಹಾರ್ಟಿನ ಒಂದು ಬಡಿತವನ್ನು ಪತ್ತೆ ಹಚ್ಚುವಂಥ ವಿಧಾನ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಕೆಲವು ವಿಷಯಗಳು ನಮಗೆ ಗೊತ್ತಾಗ್ತದೆ. ಆದರೆ ಎಲ್ಲ ಹೃದಯ ಸ್ತಂಭನಕ್ಕೆ ಕಾರಣ ಆಗುವಂಥ ಒಂದು ರೀಸನ್ಸನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಈಗ ಇದರಲ್ಲಿ CPR ಅಂತ ಆವಾಗಲೇ ಹೇಳಿದ್ರಿ, ಪ್ರಥಮ ಚಿಕಿತ್ಸೆ. ಏನಿದು CPR ಅಂದರೆ? CPR ಅಂತ ಹೇಳಿದರೆ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಇದರಲ್ಲಿ 2 ಥರ ಇದೆ. ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಅಂತ ಹೇಳಿ, ALS ಮತ್ತು BLS ಅಂತ ಹೇಳಿ. BLS ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು. ಅಂದರೆ ಡಾಕ್ಟರ್ಸ್ ಅಲ್ಲದವರು, ಅಂದರೆ ಹೊರಗಿನ ಜನರು, ಮೆಡಿಕೋಸ್ ಅಲ್ಲದವರು, ಫೆಸಿಲಿಟೀಸ್ ಎಲ್ಲಿಲ್ಲ ಅಲ್ಲಿ ಎಲ್ಲ ಮಾಡುವಂಥ ಒಂದು ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ನಾವು ಹೇಳ್ತೇವೆ. ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು. ಇನ್ನು ಹಾಸ್ಪಿಟಲ್ಗೆ ಬಂದ ಮೇಲೆ ಅದನ್ನು ನಾವು ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಅಂತ ನಾವು ಹೇಳ್ತೇವೆ. ACLS ಗೈಡ್ಲೈನ್ ಇದು ಅಂತ ಹೇಳ್ತೇವೆ. ಅದಕ್ಕೆಲ್ಲ ಬೇರೆ ಬೇರೆ ಥರದ ಗೈಡ್ಲೈನ್ಸ್ಗಳು ಇರ್ತದೆ, ಯಾವ ರೀತಿಯಲ್ಲಿ ನಾವು ಮಾಡಬೇಕು ಎನ್ನುವಂಥದ್ದು. ಈ ಪ್ರೋಟೋಕಾಲನ್ನು ಆಲ್ ಓವರ್ ದ ವರ್ಲ್ಡ್ ಒಂದೇ ಥರ ನಾವು ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಗೈಡ್ಲೈನ್ಸ್ ಅಂತೇಳಿ ನಾವು ಮಾಡಿರ್ತಾರೆ ಅವರು. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ಇನ್ನು ಬೇಸಿಕ್ ಲೈಫ್ ಸಪೋರ್ಟಲ್ಲಿ ಏನಂತ ಹೇಳಿದರೆ ಎಲ್ಲರಿಗೆ, ಇವಾಗ ನಾವು ಇಲ್ಲಿ ನಾವು ನೋಡೋದಿಲ್ಲ ಹೆಚ್ಚಿನವರಿಗೆ, ಅಂದರೆ ಬೇರೆ ಕೆಲವು ಕಂಟ್ರೀಸಲ್ಲೆಲ್ಲ ಏನಂತ ಹೇಳಿದರೆ
ಎಲ್ಲರಿಗೂ ಈ ತರಬೇತಿ ಆಗಿರ್ತದೆ, ಸ್ಕೂಲ್ಗಳಲ್ಲಿ ಇರ್ಬೋದು ಅಥವಾ ಫೈರ್ಮ್ಯಾನ್ಸು, ಪೊಲೀಸು, ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವರಿಗೆಲ್ಲ ಈ ಒಂದು ಬೇಸಿಕ್ ಲೈಫ್ ಸಪೋರ್ಟ್ನ ತರಬೇತಿ ಆಗಿರ್ತದೆ. ಅಂದರೆ ಇಮಿಡಿಯೇಟ್ ಆಗಿ ಒಬ್ಬ ಮನುಷ್ಯ ಬಿದ್ದ ಕೂಡಲೇ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅಂಥೇಳಿ. ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೇವೆ ಇಂಡಿಯಾದಲ್ಲಿ ಅಂತ ಹೇಳಿದರೆ 4 ಜನ ವಿಡಿಯೋ ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದು ಸರಿಯಲ್ಲ. ಸೊ ಏನಂತ ಹೇಳಿದರೆ ನಾವು ಇಮಿಡಿಯೇಟಾಗಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು. ಬಿದ್ದಾಗ ನಾವು ಒಬ್ಬರೇ ಇದ್ದೇವೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಅವರನ್ನು ತಟ್ಟಿ ನೋಡಬೇಕು, ಅವರು ಎಚ್ಚರ ಇದ್ದಾರಾ ಅಂಥೇಳಿ. ಇವಾಗ ನಾನು ಹೇಳಿದೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್, ಅಂದರೆ ಬಿದ್ದು ಹೋಗ್ತಾರೆ. ಅವರನ್ನು ಫಸ್ಟ್ ಹೋಗಿ ತಟ್ಟಿ ನೋಡಬೇಕು. ತಟ್ಟಿ ನೋಡಿ ಏನೂ ಇಲ್ಲ ಅಂತ ಹೇಳಿದರೆ ಅವರು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂಥೇಳಿ ಲೆಕ್ಕ. ಇನ್ನು ಉಸಿರಾಟ ನಿಂತಿದೆಯಾ ಅಂಥೇಳಿ, ಅಂದರೆ ಹೊಟ್ಟೆ ಮೇಲೆ ಇದಿಟ್ಟು ನೋಡ್ಬೋದು ಅಥವಾ ಮೂಗಿನ ಹತ್ತಿರ ಬೆರಳಿಟ್ಟು ನೋಡ್ಬೋದು, ಅಥವಾ ಉಸಿರಾಟ ಇದೆಯಾ ಅಂಥೇಳಿ ನೋಡಬೇಕು. ಈ ರೀತಿ ನಿಂತು ಹೋಗಿದೆ ಅಂತ ಹೇಳಿದರೆ ಇದು ಶುಡ್ ನಾಟ್ ಟೇಕ್ ಮೋರ್ ದೆನ್ 10 ಸೆಕೆಂಡ್ಸ್. ಇದಕ್ಕೋಸ್ಕರ ನಾವು ಅರ್ಧ ಗಂಟೆ ನಾನು ಅದನ್ನೇ ನೋಡ್ತೇನೆ ಅಂತ ಹೇಳಿದರೆ ಅಲ್ಲ, ಆಯಿತಾ. ಈ ರೀತಿಯಲ್ಲಿ ಅವ್ರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತೇಳಿ ಕನ್ಫರ್ಮ್ ಆದ ಕೂಡಲೇ ನಾವು ಇಮಿಡಿಯೇಟ್ಲಿ ನಾವು CPR ಅನ್ನು ಸ್ಟಾರ್ಟ್ ಮಾಡಿಕೊಳ್ಬೇಕಾಗ್ತದೆ. CPR ಅಂತ ಹೇಳಿದರೆ ಏನು, ನಮಗೆ ಮುಖ್ಯವಾದ ಅಂಗ ಅಂತ ಹೇಳಿದರೆ ಹಾರ್ಟ್ ಅದು ಮತ್ತು ಬ್ರೈನ್. ಇವಾಗ ಬ್ರೈನ್ ಡ್ಯಾಮೇಜ್ ಆಗಿದರೆ ಮನುಷ್ಯ ಬದುಕುವುದಿಲ್ಲ. ಒಂದು ನಿಮಿಷ ಇವಾಗ ಸರ್ಕ್ಯುಲೇಷನ್ ಕಂಪ್ಲೀಟಾಗಿ ನಿಂತು ಹೋಗಿರ್ತದೆ. ಹೃದಯ ಸ್ತಂಭನದಲ್ಲಿ ಸರ್ಕ್ಯುಲೇಷನ್ ಕಂಪ್ಲೀಟಾಗಿ ನಿಂತು ಹೋಗಿರ್ತದೆ. ಈಗ ಒಂದೊಂದು ನಿಮಿಷಕ್ಕೂ ಬ್ರೈನ್ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಬ್ರೈನ್ ಡ್ಯಾಮೇಜ್ ಏನಂತ ಹೇಳಿದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್, ಅಂದರೆ ಅದನ್ನು ಮತ್ತೆ ಒಂದ್ಸಲ ಡ್ಯಾಮೇಜ್ ಆದರೆ ಅದು ಮತ್ತೆ ಹಿಂದೆ ಬರುವುದಿಲ್ಲ. ಯಾವುದೇ ತಂತ್ರಜ್ಞಾನ ಇದ್ದರೂ ಕೂಡ ಹಿಂದೆ ಬರುವುದಿಲ್ಲ. ಆದ್ದರಿಂದ ಅದಕ್ಕೆ ಸರ್ಕ್ಯುಲೇಷನ್ ಹೋಗ್ತಾ ಇರಬೇಕು, ಅಂದರೆ ಅದಕ್ಕೆ ಬ್ಲಡ್ ಹೋಗ್ತಾ ಇರಬೇಕಾಗ್ತದೆ. ಈ CPR ಎನ್ನುವಂಥದ್ದು ಒಂದು ಅಂದರೆ ಪರ್ಮನೆಂಟ್ ಹಾರ್ಟ್ ಸರ್ಕ್ಯುಲೇಷನ್ ಬರುವವರೆಗೆ ನಾವು ಮಧ್ಯಂತರದಲ್ಲಿ ಕೊಡುವಂಥ ಒಂದು ಸಪೋರ್ಟ್, ಹೊರಗಡೆಯಿಂದ ಕೊಡುವಂಥ ಒಂದು ಸಪೋರ್ಟ್ ಅಂತ ಹೇಳಿದರೆ ನಾವು ಪಂಪ್ ಹೊರಗಡೆಯಿಂದ ಪಂಪ್ ಮಾಡುವಂಥದ್ದು. ನಾನು ಹೇಳಿದೆ ಹೃದಯದ ಒಂದು ಕೆಲಸವೇ ಪಂಪ್ ಮಾಡುವುದು ಅಂಥೇಳಿ. CPR ಅಂತ ಹೇಳಿದರೆ ನಾವು ಚೆಸ್ಟ್ ಕಂಪ್ರೆಷನ್ ಅಂತ ಕೊಡ್ತೇವೆ. ಕಂಪ್ರೆಷನ್ ಅಂತ ಹೇಳಿದರೆ ಹಾರ್ಟನ್ನು ನಾವೇ ಪಂಪ್ ಮಾಡುವಂಥದ್ದು, ಹೊರಗಡೆಯಿಂದ ಪಂಪ್ ಮಾಡುವಂಥದ್ದು. ಈ ಪಂಪ್ ಮಾಡಿದಾಗ ಏನಾಗ್ತದೆ, ವಿವಿಧ ಭಾಗಗಳಿಗೆ ರಕ್ತ ಸಂಚಾರ ಆಗಿ ಅದಕ್ಕೆ ರಕ್ತ ಸಿಗ್ತದೆ ನಾರ್ಮಲ್ ಆಗಿ. ಸೊ ಅದನ್ನು ಇಮಿಡಿಯೇಟ್ ಆಗಿ ನಾವು ಮಾಡಬೇಕಾಗ್ತದೆ. ನಾನು ಯಾಕೆ ಇದು ಇಂಪಾರ್ಟೆಂಟ್ ಇಮಿಡಿಯೇಟ್ ಆಗಿ ಮಾಡೋದು ಅಂತ ಹೇಳಿದರೆ, ಇವಾಗ ನಾನು ಹೇಳಿದೆ ಬ್ರೈನ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ. ಎವ್ರಿ 1 ಸೆಕೆಂಡಲ್ಲಿ 10% ಆಫ್ ದ ಬ್ರೈನ್ ಡ್ಯಾಮೇಜ್ ಆಗ್ತದೆ. ಅಂದರೆ ನೀವು ಲೆಕ್ಕ ಹಾಕಿದರೆ 10 ನಿಮಿಷದಲ್ಲಿ 100% ಆಫ್ ದ ಬ್ರೈನ್ ಈಸ್ ಗಾನ್. ಸೊ ನಾವು 10 ನಿಮಿಷ ಡಿಲೇ ಮಾಡಿದರೆ ಆ ಪೇಷಂಟ್ ಆಲ್ಮೋಸ್ಟ್ 99% ಆಫ್ ದ ಜನರಲ್ಲಿ ಏನಾಗ್ತದೆ, ಅವರು ಡೆತ್ ಆಗ್ತಾರೆ, ಅದು ಮತ್ತೆ ಹಿಂದೆ ಬರುವುದಿಲ್ಲ. ಸೊ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ವಿಲ್ ಲೀಡ್ ಟು ದಿ ಸಡನ್ ಕಾರ್ಡಿಯಾಕ್ ಡೆತ್ ವಿದಿನ್ 10 ಮಿನಿಟ್ಸ್. ಸೊ ಅದಕ್ಕಿಂತ ಮುಂಚೆ ನಾವು ಆ್ಯಕ್ಟ್ ಮಾಡಬೇಕು. ಇದು ಆ್ಯಕ್ಟ್ ಹೇಗೆ ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಿದ್ರೆ ಮಾತ್ರ ಮಾಡಲಿಕ್ಕೆ ಆಗ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಇದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ನಾವು ಸೋಷಿಯಲ್ ಅವೇರ್ನೆಸ್ ಇದಕ್ಕೆ ಮುಖ್ಯ. ಇನ್ನೊಂದು ಏನು ಹೇಳಿದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲೂ ಇದು ಬರಬೇಕು. ಯಾಕಂತ ಹೇಳಿದರೆ 5-6ನೇ ವಯಸ್ಸಿಗೆ ನಾವು ಬೇರೆ ಬೇರೆ ಕಲಿಸ್ತೇವೆ, ಅಂದರೆ ಸ್ವಿಮ್ಮಿಂಗ್ ಕಲಿಸ್ತೇವೆ ಮತ್ತು ಸೈಕ್ಲಿಂಗ್ ಕಲಿಸ್ತೇವೆ ಮಕ್ಕಳಿಗೆ ಎಲ್ಲ. ಅದರ ಜೊತೆಗೆ ಶಿಕ್ಷಣ ಪದ್ಧತಿಯಲ್ಲೂ ಕೂಡ ಈ CPR ಅನ್ನು ಅಳವಡಿಸಬೇಕು. ಅಂದರೆ ಇದು ಎಸೆನ್ಷಿಯಲ್ ನೀಡ್ ಫಾರ್ ದಿ ಸೊಸೈಟಿ. ಆದ್ದರಿಂದ ನಾವಿವಾಗ ತುಂಬ ಸೆಲೆಬ್ರಿಟೀಸು ಅಥವಾ ದೊಡ್ಡ ಇದರಲ್ಲಿದ್ದವರೆಲ್ಲ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಯಿತು. ಅಂದರೆ ಅಷ್ಟು ದೊಡ್ಡ ಪೋಸ್ಟಲ್ಲಿ ಇದ್ರೂ ಕೂಡ ಯಾಕೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ? ಯಾಕೆ ಅಂತ ಹೇಳಿದರೆ ನಮ್ಮ ಸಮಾಜ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ, ಅದಕ್ಕೋಸ್ಕರ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದೇ ರೀತಿ ನಾವು ಹೊರಗಡೆ ಒಂದು ಸ್ಟಡಿ ಮಾಡಿದರು, UK ಒಂದು ಸ್ಟಡಿ ಮಾಡಿದರು, ಈ ಸಡನ್ ಕಾರ್ಡಿಯಾಕ್ ಅರೆಸ್ಟಿಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡುವಂಥ ಒಂದು ಸ್ಟಡಿ. ಯೂಶ್ವಲಿ ಏನಂತ ಹೇಳಿದರೆ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ 95% ಜನ ಸಾಯ್ತಾರೆ, ಒಂದು 5% ಜನ ಮಾತ್ರ ಹಾಸ್ಪಿಟಲಿಗೆ ಬಂದು ರಿಕವರಿ ಆಗ್ತಾರೆ. ಆದರೆ ಆ ಸ್ಟಡಿ ಮಾಡಿದಾಗ ಈ ಇಮಿಡಿಯೇಟ್ ಅಂದರೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಟ್ಟು, ಆ ಸಿಟಿಯಲ್ಲಿ ಅವೇರ್ನೆಸ್ ಕೊಟ್ಟು CPR ಹೇಗೆ ಮಾಡೋದು ಅಂತ ಎಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿದಾಗ ಆ ಡೆತ್ ರೇಟ್ಸ್ ಫ್ರಮ್ 5% ಇಟ್ ಹ್ಯಾಸ್ ಇನ್ಕ್ರೂಸ್ ಟು 40%. ಅಂದರೆ 40 ಜನರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಯಿತು. ಆ ರೀತಿ ಅದೇ ರೀತಿಯಲ್ಲಿ ನಾವು ಪಬ್ಲಿಕ್ ಅವೇರ್ನೆಸ್ ಇದ್ದಾಗ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟನ್ನು ರೆಸ್ಪಾನ್ಸ್ ಮಾಡಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತದೆ. ಇನ್ನು CPR ಅಂತ ಹೇಳಿದರೆ ಏನು, ಇದು ನಾನು ಹೇಳಿದೆ ಆಗಲೇ, ಅಂದರೆ ಪಂಪಿಂಗ್ ಮಾಡುವಂಥದ್ದು. ನಾವು ಕೈಯಿಂದ ಪಂಪ್ ಮಾಡಬೇಕು. ನಾವು ನೋಡಿರ್ತೀರ ಸಿನಿಮಾದಲ್ಲೆಲ್ಲ ಈ ರೀತಿ ಪಂಪ್ ಮಾಡಿ ಅವರಿಗೆ ರಕ್ತ ಸಂಚಾರವನ್ನು ದೇಹದ ಬೇರೆ ಬೇರೆ ಭಾಗಗಳಿಗೆ ಕೊಡುವಂಥದ್ದು. ಇನ್ನು 2 ಜನ ಇದ್ದರೆ ಏನು ಮಾಡೋದು ಅಂತ ಹೇಳಿದರೆ
ಅವರಿಗೆ ಆಕ್ಸಿಜನ್ ಕೂಡ ಮುಖ್ಯ, ಅಂದರೆ ಬಾಯಿಂದ ಬಾಯಿಗೆ ಆಕ್ಸಿಜನ್ ಕೊಡುವಂಥದ್ದನ್ನು ಮಾಡಬೇಕು. ಈ ಕಂಪ್ರೆಷನ್ಸ್ ಅಂತ ನಾನು ಹೇಳಿದೆ, ಕಂಪ್ರೆಷನ್ಸಿಗೂ ಅದು ಎಫೆಕ್ಟಿವ್ ಆಗಿರಬೇಕು, ಅಂದರೆ ಸುಮ್ಮನೆ ಮಸಾಜ್, ಕಾರ್ಡಿಯಾಕ್ ಮಸಾಜ್ ಮಾಡುವುದಲ್ಲ. ಅಂದರೆ ಪಂಪ್ ಮಾಡುವಂಥದ್ದು ಒಳಗಿನ, ಗೊತ್ತಿದೆ ನಮಗೆ ಹಾರ್ಟ್ ತುಂಬ ಒಳಗೆ ಇರ್ತದೆ. ಸೊ ಅದನ್ನು ಒತ್ತಿದಾಗ ಆ ಪಂಪ್ ಇಜೆಕ್ಟ್ ಆಗಿ, ಅಂದರೆ ಅದರ ಬ್ಲಡ್ ಒಳಗಿಂದ ಹೊರಗೆ ಬಂದು ಅದು ಸಂಚಾರ ಆಗಬೇಕು. ಅದಕ್ಕೆ ಅಟ್ಲೀಸ್ಟ್ ನಾವು ಹೇಳ್ತೇವೆ 2 ಇಂಚ್ ಒಳಗೆ ಹೋಗಬೇಕು ಚೆಸ್ಟ್ ಅಂತ ಹೇಳಿ. ಮತ್ತು ಅದನ್ನು ಕೊಡುವಂಥದ್ದು ತುಂಬ ಫೋರ್ಸ್ಫುಲ್ ಆಗಿ ಮತ್ತು ತುಂಬ ಫಾಸ್ಟ್, ಅರೌಂಡ್ ಎಟ್ ದ ರೇಟ್ ಆಫ್ 100 per minute, ಅಂದರೆ 100 ಸಲ ನಾವು ಒತ್ತಬೇಕಾಗ್ತದೆ. ನೀವು ನೋಡಿರ್ತೀರ ಮೂವೀಸಲ್ಲೆಲ್ಲ 100 ಸಲ ನಾವು ಒತ್ತುತ್ತೇವೆ, ಆವಾಗ ಪಂಪಿಂಗ್ ಆಗ್ತದೆ. ಇದು ಇನ್ನು ಅದನ್ನು ಬಲವಾಗಿ ಒತ್ತಬೇಕು, ಅಂದರೆ ತುಂಬ ಬಲವಾಗಿ ಅಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ರಿಬ್ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್, ಅಷ್ಟು ಬಲವಾಗಿ ಅಲ್ಲ, ನಾರ್ಮಲಿ ಒಂದು 2 ಇಂಚಷ್ಟು ಮೇಲೆ ಕೆಳಗೆ ಹೋಗಬೇಕು ಎಫೆಕ್ಟಿವ್ ಆಗಿರಬೇಕಾದ್ರೆ ಅಂತ ನಾವು ಹೇಳ್ತೇವೆ. ಇದನ್ನು CPR ಅಂತ ನಾವು ಹೇಳುವಂಥ. ಓಕೆ, ಇವಾಗ ಹೇಳಿದ್ರೆ ನೀವು ಶಿಕ್ಷಣದಲ್ಲಿ ಕೂಡ ಈ ತರಬೇತಿ ಮುಖ್ಯ ಆಗಿರುತ್ತೆ, ಇನ್ನು ಸಾಮಾನ್ಯ ಜನರು ಕೂಡ ಮಾಡಬಹುದು ಅಂತ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇವರಿಗೆ ಈ ಅವೇರ್ನೆಸ್ ಅನ್ನ ಕೊಟ್ಟರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದು ಉಲ್ಟಾ ಹೊಡೆಯುವಂತ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಇಲ್ಲ, ಯಾಕಂತ ಹೇಳಿದ್ರೆ ನೋಡಿ, ನಾನು ಹೇಳಿದೆ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದವರು 95% ಬದುಕುವುದಿಲ್ಲ. ಇದು ಒಂದು ಪ್ರಯತ್ನ, ನಿಮ್ಮ ಪ್ರಯತ್ನ, ಅಂದರೆ ಸಮಾಜದ ಒಂದು ಪ್ರಯತ್ನ ಅವನನ್ನು ಉಳಿಸ್ಕೊಳ್ಳಿಕ್ಕೆ. ಅದರಲ್ಲಿ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಇದು ಅವೇರ್ನೆಸ್, ಅದು ಕೂಡ ಅವೇರ್ನೆಸ್ ಬರ್ತದೆ. ಇವಾಗ ಹೊರಗಡೆ ಏನು ಅಂತ ಹೇಳಿದರೆ, ಹೊರಗಡೆ ಕೆಲವು ಕಂಟ್ರೀಸಲ್ಲೆಲ್ಲ ಇದು ನಾರ್ಮಲ್, ಅಂದರೆ ಯಾರು ಬಿದ್ದಿದ್ದಾನೆ ಅಂತ ಹೇಳಿದರೆ ಹೋಗಿ CPR ಕೊಡುವಂಥದ್ದು ನಾರ್ಮಲ್. ಅಂದರೆ ಅದು ನಾರ್ಮಲೈಸ್ ಆಗಿ ಬಿಡಬೇಕು ನಮ್ಮ ಸೊಸೈಟಿಯಲ್ಲಿ ಅಂತೇಳಿ. ಅದನ್ನು ತಪ್ಪು ತಿಳ್ಕೊಳ್ಳುವಂಥ ಒಂದು ಭಾವನೆಗಳು ಹೋಗಬೇಕು ಅಂತ ಹೇಳಿದರೆ ಅದನ್ನು ನಾರ್ಮಲೈಸ್ ಮಾಡಬೇಕು ನಾವು. ಮತ್ತು ಈ CPR ಒಬ್ಬರು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ನಾನು ಆಗಲೇ ಹೇಳಿದಾಗೆ ಇದು ಟೆಂಪರರಿ ಸೊಲ್ಯೂಷನ್ CPR ಕೊಡುವಂಥದ್ದು. ನಾವು ಇಮಿಡಿಯೇಟ್ಲಿ ಕಾಲ್ ಫಾರ್ ದ ಹೆಲ್ಪ್. ಓಕೆ, ಇಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಕರೆಸಿಬಿಟ್ಟು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಗಳಾಗಬೇಕು. ಇನ್ನು ಆ್ಯಂಬುಲೆನ್ಸು ಹಾಗೆ, ಆ್ಯಂಬುಲೆನ್ಸ್ ನಮ್ಮದು ಹಾಸ್ಪಿಟಲಿಗೆ ತಲುಪಬೇಕಾದ್ರೆ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ. ಇಮಿಡಿಯೇಟಾಗಿ ಹತ್ತಿರದ ಎಲ್ಲಿ ವ್ಯವಸ್ಥೆ ಎಲ್ಲಿದೆ ಅಲ್ಲಿಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ್ತದೆ ಇಮಿಡಿಯೇಟಾಗಿ. ಮತ್ತು ಡಾಕ್ಟರ್ಸ್ಗಳು ಅದನ್ನು ನೋಡ್ಕೊಳ್ತಾರೆ. ಇನ್ನು ನಾವು ಕೆಲವು ಕಡೆ ನೋಡಿರ್ತೀವಿ, ಮಾಲ್ಗಳಲ್ಲೆಲ್ಲ ಅಥವಾ ಏರ್ಪೋರ್ಟಲ್ಲಿ AED ಡಿವೈಸ್ ಅಂತ ಇರ್ತದೆ. ಅಂದರೆ ಈ ಒಂದು ಹಾರ್ಟಿನ ಸ್ತಂಭನಕ್ಕೆ ಮುಖ್ಯ ಕಾರಣ ಕರೆಂಟ್ ವ್ಯತ್ಯಾಸ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಥವಾ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಂತ ಹೇಳ್ತೇವೆ. ಅಂದರೆ ಹೃದಯ ಬಡ್ಕೊಳ್ತದೆ 200 - 300 ಸಲ, ನಾರ್ಮಲಿ 100ಗಿಂತ ಕಮ್ಮಿ ಬಡ್ಕೊಳ್ಬೇಕು. ಅಂದರೆ ಅದು ಬಡ್ಕೊಳ್ತದೆ, ಆದರೆ ಎಫೆಕ್ಟಿವ್ ಆಗಿ ಬಡ್ಕೊಳ್ಳೋದಿಲ್ಲ, ಅಂದರೆ ಪಂಪಿಂಗ್ ಆ್ಯಕ್ಷನ್ ಇರೋದಿಲ್ಲ, ಖಾಲಿ ಬಡ್ಕೊಳ್ತದೆ. ಅದರಿಂದ ಹೃದಯ ನಿಂತು ಹೋಗುವಂಥದ್ದು. ಈ ಕರೆಂಟಿನ ವ್ಯತ್ಯಾಸ ಆದಾಗ ಏನು ಮಾಡಬೇಕು, ನಾವು ಏನು ಮಾಡ್ತೇವೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದರೆ, ನಾವು ಕರೆಂಟ್ ಶಾಕ್ ಕೊಡ್ತೇವೆ. ಕರೆಂಟ್ ಶಾಕ್ ಕೊಟ್ಟು ಆ ಹೃದಯದ ಕರೆಂಟ್ ವೈಪರೀತ್ಯವನ್ನು ನಾರ್ಮಲಿಗೆ ತಂದಾಗ ಪಂಪಿಂಗ್ ಮತ್ತೆ ನಾರ್ಮಲಿ ಸ್ಟಾರ್ಟ್ ಆಗ್ತದೆ ಆ ರೀತಿಯಲ್ಲಿ. ಇನ್ನು AED ಡಿವೈಸಸ್ ಅಂತ ನಾವು ಏನು ಹೇಳ್ತೇವೆ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ. ಅಂದ್ರೆ ಏನಿದು AED ಅಂತ? AED ಅಂತ ಹೇಳಿದ್ರೆ ಅದರ ಬಗ್ಗೆ ಹೇಳ್ತೇನೆ ನಾನು. ಸೊ AED ಅಂತ ಹೇಳಿದ್ರೆ ಇದೊಂದು ಡಿಫಿಬ್ರಿಲೇಟರ್, ಅಂದ್ರೆ ಶಾಕ್ ಕೊಡುವಂಥ ಮಿಷಿನ್. ಇದು ಸಿಂಪಲ್ ಕರೆಂಟ್ ನಾವು ಶಾಕ್ ಕೊಡುವಂಥ ಮಿಷಿನ್. ಆದರೆ ಇದು ಆಟೋಮೇಟೆಡ್, ಅದು ಅದರಷ್ಟಕ್ಕೆ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಅದು, ಆಯಿತಾ. ನಮ್ಮ ಒಂದು ಭಾಗಕ್ಕೆ ಹಚ್ಚಿದಾಗ, ನಮ್ಮ ಚೆಸ್ಟ್ ಅದರಲ್ಲಿ ಲೀಡ್ಸ್ ಇರ್ತದೆ, ಅದನ್ನು ದೇಹದ ಭಾಗಕ್ಕೆ ಹಚ್ಚಿದಾಗ ಅದು ಡಿಟೆಕ್ಟ್ ಮಾಡುತ್ತೆ ನಮ್ಮ ಹೃದಯದಲ್ಲಿ ಯಾವ ರೀತಿಯ ಕರೆಂಟ್ ಉತ್ಪತ್ತಿ ಆಗ್ತಾ ಉಂಟು, ನಾರ್ಮಲ್ ಆಗಿ ಕರೆಂಟ್ ಉತ್ಪತ್ತಿ ಆಗ್ತಾ ಉಂಟಾ ಅಥವಾ ಈ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಥವಾ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಂತ ನಾವು ಹೇಳ್ತೇವೆ, ಆ ಥರದ ಕರೆಂಟ್ ಉತ್ಪತ್ತಿ ಆಗ್ತಾ ಉಂಟಾ, ವೈಪರೀತ್ಯ ಆಗಿದೆಯಾ ಅಂತೇಳಿ ಅದು ಆಟೋಮ್ಯಾಟಿಕ್ ಆಗಿ ಅದು ಡಿಟೆಕ್ಟ್ ಮಾಡ್ತದೆ. ಸೊ ಆಟೋಮ್ಯಾಟಿಕ್ ಆಗಿ ಡಿಟೆಕ್ಟ್ ಮಾಡಿ ಅದು ತನ್ನಿಂತಾನೇ ಅನೌನ್ಸ್ ಮಾಡ್ತದೆ, ಅಂದರೆ ಶಾಕ್ ಕೊಡ್ತಾ ಇದ್ದೇನೆ ನಾನು ಅಂತೇಳಿ. ಆವಾಗ ನಾವು ದೂರ ಸರಿಬೇಕು. ಸೊ ಶಾಕ್ ಕೊಡ್ತದೆ, ಅದು ಶಾಕ್ ಕೊಟ್ಟ ಕೂಡಲೇ ಅದು ಮತ್ತೆ ಹೇಳ್ತದೆ ನೀವು CPR ಮಾಡಿ ಅಂತೇಳಿ, ಮತ್ತೆ CPR ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ AED ಡಿವೈಸ್ ಈಸ್ ಆಟೋಮ್ಯಾಟೆಡ್. ಅದು ನಮಗೆ ಹೇಳು ಕೊಡ್ತದೆ, ನೀವೇನು ಮಾಡಬೇಕು ಎನ್ನುವಂಥದ್ದನ್ನು ಹೇಳಿಕೊಡ್ತದೆ, ಅದರ ಪ್ರಕಾರ ನಾವು ಫಾಲೋ ಮಾಡಬೇಕು. ಮತ್ತು ಶಾಕು ಕೊಡ್ತದೆ. ಈ 2 ಕೆಲಸಗಳನ್ನು ಅದು ಮಾಡ್ತದೆ. ಓಕೆ, ಇವಾಗ ಆವಾಗಲೇ ಮಾತಾಡ್ತಾ ನೀವು ಆಂಬುಲೆನ್ಸ್ ಬಗ್ಗೆನೂ ಹೇಳಿದ್ರಿ. ಹಾಗಿದ್ರೆ ಈ ಹೃದಯ ಸ್ತಂಭನ ಆದವರಿಗೆ ಪ್ರತ್ಯೇಕವಾದ ಆಂಬುಲೆನ್ಸ್ ವ್ಯವಸ್ಥೆ ಆ ಥರ ಏನಾದರೂ ಇದೆಯಾ? ಇದ್ರೆ ಯಾಕೆ ಮುಖ್ಯ? ಅದೇ ಬೇರೆ ಕಂಟ್ರೀಸಲ್ಲಿ ಹೇಗೆ ಅಂತ ಹೇಳಿದರೆ, ಕೆಲವು ಕಂಟ್ರೀಸಲ್ಲಿ 911 ಅಂತ ಹೇಳಿ ಆಂಬುಲೆನ್ಸ್ ಇದೆ. ಸೊ ಅವರು ಏನಂತ ಹೇಳಿದರೆ ವಿದಿನ್ 10 minutes
ಅವರು ಬರಲೇಬೇಕು, ಆ್ಯಂಬುಲೆನ್ಸ್ ಬರಲೇಬೇಕು, 8 ಮಿನಿಟ್ಸಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆಗಲೇಬೇಕು, ಆ ರೀತಿಯಲ್ಲಿ ಇರ್ತದೆ. ಏನಾದ್ರು 9 ಮಿನಿಟ್ಸ್ ಆಯಿತು ಅಂತ ಹೇಳಿದರೆ ಅದು ಅವರು ತಪ್ಪು ಅಂತೇಳಿ, ಆ್ಯಂಬುಲೆನ್ಸ್ನವರ ತಪ್ಪು ಅಂತೇಳಿ ಅವರು ಹೇಳ್ತಾರೆ. ಮತ್ತು ಅದೆಲ್ಲ ಸಂಸತ್ನಲ್ಲಿ ಚರ್ಚೆ ಆಗ್ತದೆ. ಅದು ಏನು 8 ಮಿನಿಟ್ಸಲ್ಲಿ ಬರಲಿಲ್ಲ, 9 ಮಿನಿಟ್ಸ್ ಆಗಿದೆ ಅಂತೇಳಿ. ಆದರೆ ನಾವಿರುವಂಥ ಒಂದು ವ್ಯವಸ್ಥೆಯಲ್ಲಿ ಇದು ತುಂಬ ಕಷ್ಟ ಅಂತ ಅನ್ನಿಸ್ತದೆ. ಆದರೆ ಆಗಬೇಕು. ಇದು ಈ ರೀತಿ ಹೃದಯ ಸ್ತಂಭನವನ್ನು ನಾವು ಕಮ್ಮಿ ಮಾಡಬೇಕಾದ್ರೆ ಇಂಥ ವ್ಯವಸ್ಥೆಗಳು ಬಂದರೆ ಕಮ್ಮಿ ಆಗ್ತದೆ. ಓಕೆ, ಇನ್ನು ಹೃದಯ ಸ್ತಂಭನ ಹಾಗೆಯೇ ಹೃದಯದ ಬ್ಲಾಕ್, ಇದು ಎರಡು ಒಂದೇನಾ ಹೇಗೆ? ಅದೇ ಹೃದಯದ ಬ್ಲಾಕ್ ನಾನು ಹೇಳಿದೆ. ಹೃದಯದ ಬ್ಲಾಕ್ ಅಂತ ಹೇಳಿದರೆ 2 ಥರದ ಬ್ಲಾಕ್ ಬರ್ತದೆ. ಒಂದು ಹೃದಯದ ಕರೆಂಟ್ನ ಬ್ಲಾಕ್ ಅಂತೇಳಿ, ಕರೆಂಟ್ನ ವೈಪರೀತ್ಯ ಆದಾಗಲೂ ನಾವು ಅರೆದಿಮಿಯಾಸ್ ಅಂತ ಹೇಳ್ತೇವೆ, ಅದು ಬ್ಲಾಕ್. ಕೆಲವರು ಅಂದರೆ ಇನ್ನು ರಕ್ತನಾಳದ ಬ್ಲಾಕ್, ವೆಸಲ್ಸ್ ಬ್ಲಾಕ್ ಅಂತ ನಾವು ಹೇಳ್ತೇವೆ. ಸೊ ವೆಸಲ್ಸ್ ಬ್ಲಾಕ್ ಆದಾಗ ಆಗುವಂಥದ್ದು ಹೃದಯಾಘಾತ, ಅಂದರೆ ಹೃದಯದ ಆಘಾತ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದೇ ರೀತಿ ಈ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ನ ಪ್ರಾಬ್ಲಮ್ ಆದಾಗ ಹೃದಯ ಸ್ತಂಭನ ಆಗುವಂಥದ್ದು. ಈ ಹೃದಯಾಘಾತ ಆದಾಗಲೂ ಈ ಕರೆಂಟ್ ಸಿಸ್ಟಮಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರ್ತದೆ. ನಾನು ಹೇಳಿದೆ ಆಗಲಿ 2-5%. ಹೃದಯಾಘಾತ ಆದವರಲ್ಲೂ ಕರೆಂಟ್ ಸಿಸ್ಟಮ್ ಆದರೆ ಮಾತ್ರ ಹೃದಯ ಸ್ತಂಭನ ಆಗಲಿಕ್ಕೆ ಸಾಧ್ಯ, ಇಲ್ಲಾಂತಂದರೆ ಹೃದಯ ಸ್ತಂಭನ ಆಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಓಕೆ, ಇನ್ನು ಹೃದಯದ ಬ್ಲಾಕ್ ಆದವರಿಗೆ ಈ ಕೆಮ್ಮು ಇರ್ಬೋದು, ಉಸಿರಾಟದ ತೊಂದರೆ, ಈ ಥರ ಲಕ್ಷಣ ಬಂದರೆ ಸಡನ್ ಆಗಿ ಬಂದರೆ ಏನು ಮಾಡಬಹುದು ಅಂತ? ಅದೇ ಸಡನ್ ಆಗಿ ಇವಾಗ ಉಸಿರಾಟ ತೊಂದರೆ ಬರಲಿಕ್ಕೆ, ಹೃದಯದಿಂದ ಉಸಿರಾಟ ತೊಂದರೆ ಬರಲಿಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಹಾರ್ಟ್ ಫೇಲ್ಯೂರ್ ಆದಾಗ ಈ ರೀತಿ ಉಸಿರಾಟ ತೊಂದರೆಗಳು ಬರುವಂಥದ್ದು. ಅಥವಾ ಹಾರ್ಟ್ ಅದರ ಫಂಕ್ಷನನ್ನು ಕಮ್ಮಿ ಮಾಡಿದಾಗ, ಇದು ಕೆಲವರಿಗೆ ಏನಾಗ್ತದೆ ಬ್ರಾಡಿಕಾರ್ಡಿ ಅಂತ ನಾವು ಹೇಳ್ತೇವೆ, ಅಂಥವರಿಗೂ ಕೂಡ ಉಸಿರಾಟ ತೊಂದರೆಗಳು ಬರ್ತದೆ. ಈ ಉಸಿರಾಟ ತೊಂದರೆ ಯಾವುದೇ ರೀತಿಯ ವ್ಯತ್ಯಯ ಆದರೂ ಕೂಡ ನಾವು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಕೆಲವರಿಗೆ ಇರ್ತದೆ, ನಾವು ಗ್ಯಾಸ್ಟ್ರಿಕ್ ಅಂತೇಳಿ ಎದೆ ಉರಿ ಬಂದಾಗ ಗ್ಯಾಸ್ಟ್ರಿಕ್ ಅಂತ ಹೇಳ್ಕೊಂಡು ಸೆಲ್ಫ್ ಮೆಡಿಕೇಶನ್ಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಮತ್ತು ಅವರಿಗೆ ಸಡನ್ ಆಗಿ ದೊಡ್ಡ ಹಾರ್ಟ್ ಅಟ್ಯಾಕ್ ಆದಾಗಲೇ ಗೊತ್ತಾಗೋದು ಇದು ಹಾರ್ಟ್ ಅಟ್ಯಾಕ್, ನನಗೆ ಹಾರ್ಟಿದು ಪ್ರಾಬ್ಲಮ್ ಉಂಟಂತೇಳಿ. ಆದ್ದರಿಂದ ಯಾವುದೇ ಸಣ್ಣ ಸಮಸ್ಯೆಗಳಿದ್ರೂ ಕೂಡ ಅಟ್ಲೀಸ್ಟ್ ಒಂದು ಸಲ ಹೋಗಿ ಚೆಕ್ ಮಾಡಿಸ್ಕೊಂಡು ಅದನ್ನು ಕನ್ಫರ್ಮ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಓಕೆ, ಅಕಸ್ಮಾತ್ ಆಗಿ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಈ ರೀತಿ ತೊಂದರೆ ಆದರೆ ಮತ್ತೆ ಉಳಿದ ಸದಸ್ಯರನ್ನು ಕೂಡ ಸ್ಕ್ರೀನಿಂಗ್ ಮಾಡಿಸಬೇಕಾ ಹೇಗೆ? ಹೌದು, ಇವಾಗ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವೇನು ಹೇಳ್ತೇವೆ, ನಾವು ಕೆಲವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ಗಳು ಫ್ಯಾಮಿಲಿಯಲ್ಲಿ ಆನುವಂಶಿಕವಾಗಿ ರನ್ ಆಗ್ತದೆ. ಅಂದರೆ ಅವರ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಇರುವಂಥದ್ದು ಆನುವಂಶೀಯವಾಗಿ ರನ್ ಮಾಡ್ತದೆ. ಅಂಥವರಲ್ಲಿ ಏನಾದ್ರು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳಿದರೆ ನಾವು ಅರ್ಲಿ ಏಜ್ ಡೆತ್ ಅಂತ ಹೇಳ್ತೀವಿ. ಇವಾಗ 30 ವರ್ಷದಲ್ಲಿ ಒಬ್ಬರು ಸಾಯ್ತಾರೆ, 20 ವರ್ಷದಲ್ಲಿ ಒಬ್ಬರು ಸಾಯ್ತಾರೆ, 60-70 ವರ್ಷದಲ್ಲಿ ಸಾಯುವಂಥದ್ದು ಕಾಮನ್. ಸೊ ಅಂಥವ್ರಿಗೆಲ್ಲರಿಗೂ ನಾವು ಫ್ಯಾಮಿಲಿ ಸ್ಕ್ರೀನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ 30 ವರ್ಷದಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಯಿತು, ಅಂಥವರಲ್ಲೆಲ್ಲ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಅಂಥವರ ಇಮಿಡಿಯೇಟ್ ಫ್ಯಾಮಿಲಿ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ತಂದೆಗಾಗಿದ್ದರೆ ಮಕ್ಕಳಿಗೆ ಮಾಡುವಂಥದ್ದು, ಅಣ್ಣ ತಮ್ಮಂದರಿಗೆ ಮಾಡುವಂಥದ್ದು, ಅಕ್ಕ ತಂಗಿಯರಿಗೆ ಮಾಡುವಂಥದ್ದು, ಈ ರೀತಿ ಫ್ಯಾಮಿಲಿಯನ್ನು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ. ಅವರು ಯಾವ ತೊಂದರೆಯಿಂದ ಸತ್ರು ಅಥವಾ ಅದಕ್ಕೇನಾರು ರೀಸನ್ಸ್ ಇದೆಯಾ ಅವರ ಸಾಯಲಿಕ್ಕೆ, ಅದನ್ನು ಕಂಡು ಹಿಡಿದು ಆ ಥರ ಏನಾರ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಇದೆ, ಅದರ ಬಗ್ಗೆ ನಾವು ಮಾತಾಡೋಣ. ಅದಕ್ಕೆ ಸೊಲ್ಯೂಷನ್ ಇದೆ, ಆದ್ದರಿಂದ ಅದನ್ನು ಕಂಡು ಹಿಡಿಯುವಂಥದ್ದು ಕೂಡ ತುಂಬ ಮುಖ್ಯ. ಓಕೆ, ಹಾಗಿದ್ರೆ ಹೃದಯ ಸ್ತಂಭನ ಆಗಿ ಬದುಕುಳಿದವರನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ? ಓಕೆ, ಇವಾಗ ಏನಂತ ಹೇಳಿದರೆ ಇದು ರೇರ್ ಚಾನ್ಸಸ್. ಅಂದರೆ ಬದುಕಿ ಉಳಿದವರು, ನಾನು ಹೇಳಿದೆ 95% ಡೆತ್ ಆಗೇ ಆಗ್ತದೆ ಅನ್ಲೆಸ್ ವಿ ರೆಸ್ಪಾಂಡ್ ಇಮಿಡಿಯೇಟ್ಲಿ. ಇವಾಗ ರೆಸ್ಪಾಂಡ್ ಮಾಡಿ ಕೆಲವರು ಏನಂದರೆ 5% ಜನ ಹಾಸ್ಪಿಟ್ಲಿಗೆ ರೀಚ್ ಆಗ್ತಾರೆ, ನಾವು ರಿವೈವ್ ಮಾಡಿದ್ರಿ, ಆವಾಗ ನಮಗೆ ಕೆಲವು ತೊಂದರೆಗಳು ಡಿಟೆಕ್ಟ್ ಆಗ್ತದೆ. ಇದು ಮೋಸ್ಟ್ ಆಫ್ ದ ಟೈಮ್ಸ್ ಕರೆಂಟ್ ಪ್ರಾಬ್ಲಮಿಂದಲೇ ಆಗಿರುವಂಥದ್ದು. ಸೊ ಅಂದರೆ ಶಾರ್ಟ್ ಸರ್ಕ್ಯೂಟ್ ಅಂತ ನಾನು ಕಾಮನ್ ಭಾಷೆಯಲ್ಲಿ ಹೇಳೋದಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿರ್ತದೆ. ಇದಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಡಿಫಿಬ್ರಿಲೇಟರ್ ಅಂತ ನಾವು ಅಳವಡಿಸ್ತೇವೆ. ಈ ಡಿಫಿಬ್ರಿಲೇಟರನ್ನು ಅಳವಡಿಸಿದಾಗ ಏನಾಗ್ತದೆ ಅಂತ ಹೇಳಿದರೆ, ಅವ್ರಿಗೆ ಏನಾರ ಕರೆಂಟ್ನಲ್ಲಿ ವ್ಯತ್ಯಯ ಆದಾಗ, ಕರೆಂಟ್ ಅಂದರೆ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆದಾಗ ಅದು ತನ್ನಿಂತಾನೇ ಶಾಕ್ ಕೊಡ್ತದೆ. ಅದು ಕೂಡ ಆಟೋಮ್ಯಾಟಿಕ್ ಡಿಟೆಕ್ಷನ್ ಮಾಡಿಬಿಟ್ಟು ಅದು ಕೂಡ ಶಾಕ್ ಕೊಡ್ತದೆ. ಸೊ ಅದು ನಾರ್ಮಲ್ ಆಗಿ ರಿವರ್ಟ್ ಮಾಡ್ತದೆ, ಅಂದರೆ ನಾರ್ಮಲ್ ಅದರ ರಿದಮನ್ನು ನಾರ್ಮಲ್ ರಿದಮಿಗೆ ತಂದು ನಿಲ್ಲಿಸ್ತದೆ. ಸೊ ಆ ರೀತಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಇನ್ನು ಕೆಲವರಲ್ಲಿ ಅಂದರೆ ಇದು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ, ಅಂದರೆ ಒಂದ್ಸಲ ಆಲ್ರೆಡಿ ಅವರು ಬದುಕಿ ಬಂದಿದ್ದಾರೆ, ಸೊ ಅವರಿಗೆ ಮಾಡುವಂಥದ್ದು. ಇನ್ನು
ಅವರ ರಿಲೇಟಿವ್ಸ್ ಇರ್ತಾರೆ ಕೆಲವರು, ನಾನು ಆಗಲೇ ಹೇಳಿದ ಹಾಗೆ ಅಂಥವರ ರಿಲೇಟಿವ್ಸನ್ನು ನಾವು ಚೆಕ್ ಮಾಡಬೇಕು. ಅಂಥವ್ರ ರಿಲೇಟಿವ್ಸನ್ನು ಚೆಕ್ ಮಾಡಿಬಿಟ್ಟು ಅವರಿಗೆ ನಾವು ಪ್ರೈಮರಿ ಪ್ರಿವೆನ್ಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಅವರಿಗೆ ಇನ್ನೂ ಹೃದಯ ಸ್ತಂಭನ ಆಗಲಿಲ್ಲ, ಆದರೆ ಪ್ರಿವೆನ್ಷನ್ ಮೆಷರ್ ಆಗಿ ನಾವು ಈ ಮಿಷಿನ್ಗಳನ್ನು ಅಳವಡಿಸ್ತೇವೆ. ಅಂದರೆ ಅದು ಡಿಟೆಕ್ಟ್ ಮಾಡಿಬಿಟ್ಟು ಅವರಿಗೆ ಏನಾರು ಸಡನ್ನಾಗಿ ಈ ಥರ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಅಥವಾ ಫಿಬ್ರಿಲೇಷನ್ ಆಯಿತು ಅಂತ ಹೇಳಿದರೆ, ಕರೆಂಟ್ನಲ್ಲಿ ವ್ಯತ್ಯಯ ಆಯಿತು ಅಂತ ಹೇಳಿದರೆ ಇಮಿಡಿಯೇಟಾಗಿ ಅದು ಡಿಟೆಕ್ಟ್ ಮಾಡಿಬಿಟ್ಟು ಅದು ಎಷ್ಟು ಬೇಕೋ ಅದಕ್ಕೆ ಶಾಕ್ ಕೊಡ್ತದೆ. ಸೊ ಶಾಕ್ ಕೊಟ್ಬಿಟ್ಟು ಅದು ನಾರ್ಮಲ್ ಆಗಿ ರಿವರ್ಟ್ ಆಗಿ ಅವ್ರು ನಾರ್ಮಲ್ ಆಗಿ ಬರ್ತಾರೆ. ಅವರು ಏನು ಪ್ರಜ್ಞೆ ತಪ್ಪಿ ಬೀಳುವುದು ಅಥವಾ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗುವಂಥದ್ದು ಈ ಥರ ಇರುವುದಿಲ್ಲ. ಓಕೆ. ಇನ್ನು ಒಮ್ಮೆ ಹೃದಯ ಸ್ತಂಭನ ಆದರೆ ಮತ್ತೆ ಮತ್ತೆ ಅವರು ಹುಷಾರಾದ್ಮೇಲೆ ಕೂಡ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಇರ್ತದೆ. ಯಾಕಂತ ಹೇಳಿದರೆ ಅದೊಂದು ರೀಸನ್ ಗೊತ್ತಾಗಿರ್ತದೆ ನಮಗೆ, ಅದು ಹೃದಯ ಸ್ತಂಭನ ಯಾಕೆ ಆಯಿತು ಅಂತೇಳಿ. ಅಂಥವರಲ್ಲಿ ಪದೇ ಪದೇ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನು ಹೇಳಿದೆ, ಈ ರೀತಿಯಾದಂಥ ಕೆಲವರಲ್ಲಿ ಏನಂತ ಹೇಳಿದರೆ ನಮಗೆ ಈ ಮಿಷಿನ್ಗಳು ಬೇಡ, ಅಳವಡಿಕೆ ಬೇಡ ಅಂಥೇಳಿ ಇರ್ತಾರೆ. ಸೊ ಅಂಥವರಲ್ಲಿ ಮತ್ತೆ ಮತ್ತೆ ಆಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಅದು ಒಂದು ಸಲ ಕೊಟ್ಟದ್ದು ಚಾನ್ಸ್, ದೇವರು ಕೊಟ್ಟಿರುವ ಒಂದು ಚಾನ್ಸ್. ನಾನು ಹೇಳಿದೆ, ಅದು ಒಂದು 100ರಲ್ಲಿ 5 ಜನರಿಗೆ ಮಾತ್ರ ಆ ಚಾನ್ಸ್ ಸಿಗುವಂಥದ್ದು. ಆ ಚಾನ್ಸ್ ಸಿಕ್ಕಿದ್ದನ್ನು ಅವರು ಅದನ್ನು ಉಪಯೋಗಿಸಿಕೊಂಡು ಆ ಮಿಷಿನಲ್ಲಿ ಅಳವಡಿಸಿಕೊಂಡ್ರೆ ನೆಕ್ಸ್ಟ್ ಹೃದಯ ಸ್ತಂಭನ ಆಗುವಂಥದ್ದನ್ನು ತಡೆಗಟ್ಟಬಹುದು. ಓಕೆ. ಇನ್ನು ಹೃದಯದ ಬ್ಲಾಕ್ ಬಗ್ಗೆ ಹೇಳೋದಾದ್ರೆ ಕೆಲವರು ಹೇಳ್ತಾರೆ 5 ಬ್ಲಾಕ್ ಇತ್ತು, 3 ಬ್ಲಾಕ್ ಇತ್ತು, ಏನಿದು ಅಂತ. ಓಕೆ. ಹೃದಯದ ಬ್ಲಾಕ್ ಅಂತ ಬಂದಾಗ ಇವಾಗ ಹೃದಯದ ಬ್ಲಾಕ್ ಅಂತ ಹೇಳಿದರೆ ಎಥ್ರೋಸ್ಕ್ಲಿರೋಟಿಕ್ ಇದು ಬ್ಲಾಕ್ ಅಂತ ಹೇಳಿ, ಆಯಿತಾ. ನಾವು ತಿನ್ನಿರುವಂಥ ಒಂದು ಕೊಬ್ಬು, ಎಕ್ಸ್ಟ್ರಾ ಕೊಬ್ಬು ಏನಿರ್ತದೆ ಅದು ಹೋಗಿ ರಕ್ತನಾಳ, ಹೃದಯಕ್ಕೆ ಏನು ಅಂತ ಹೇಳಿದರೆ ರಕ್ತ ಸಂಚಾರ ಬೇಕು. ಅದು ಪ್ರತಿ ದೇಹದ ಭಾಗಗಳಿಗೆ ರಕ್ತ ಬೇಕು, ಆಯಿತಾ. ಅದೇ ರೀತಿ ಹಾರ್ಟ್ ಏನಂತ ಹೇಳಿದರೆ ಹಾರ್ಟ್ ತುಂಬ ದುಡಿಯುವಂಥ ಒಂದು ಆರ್ಗನ್. ಪ್ರತಿ ನಿಮಿಷ ಅದು ಹೊಡ್ಕೊಳ್ತದೆ, ನಮಗೆ ಗೊತ್ತು. ದಿನಕ್ಕೆ 1,000 ಸಲ ಅಲ್ಲ 1,00,000 ಸಲ ಬಡ್ಕೊಳ್ತದೆ. ಸೊ ಆ ಬಡ್ಕೊಳ್ಳುವಂಥ ಹಾರ್ಟಿಗೆ ಆಹಾರ ಬೇಕಾಗ್ತದೆ. ಸೊ ಆಹಾರ ಏನು ಅಂತ ಹೇಳಿದರೆ ಅದಕ್ಕೆ ರಕ್ತ. ಸೊ ರಕ್ತ ಸಂಚಾರ ಮಾಡುವಂಥ ರಕ್ತನಾಳಗಳಿರ್ತದೆ. ಆ ರಕ್ತನಾಳಗಳು ಬ್ಲಾಕ್ ಆದಾಗ ಈ ರೀತಿ ಒಂದು ಅಥ್ರೋಸ್ಕ್ಲಿರೋಟಿಕ್ ಲೀಷನ್ಸ್ ಅಂದರೆ ಈ ಒಂದು ಕೊಲೆಸ್ಟ್ರಾಲ್ ಅಲ್ಲಿ ಡೆಪಾಸಿಟ್ ಆಗಿ ಅದು ನಿಧಾನಕ್ಕೆ ಡೆಪಾಸಿಟ್ ಆಗ್ತದೆ. 1 ವರ್ಷ 2 ವರ್ಷಕ್ಕಲ್ಲ, 10 ವರ್ಷಕ್ಕೆ ನಿಧಾನಕ್ಕೆ ಡೆಪಾಸಿಟ್ ಹಾಕ್ಕೊಂಡು ಬರ್ತದೆ. ಇದು 100% ಬ್ಲಾಕ್ ಆದಾಗ ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅಂದರೆ ರಕ್ತನಾಳ ನಮಗೆ ಮುಖ್ಯವಾಗಿ 3 ರಕ್ತನಾಳಗಳಿರ್ತದೆ ಹಾರ್ಟಲ್ಲಿ. ಈ ಎಡಭಾಗದಲ್ಲಿ 2 ರಕ್ತನಾಳ, ಬಲಭಾಗದಲ್ಲಿ 1 ರಕ್ತನಾಳ. ಈ ರೀತಿ ಅದು ಯಾವ ರಕ್ತನಾಳ ಕೂಡ ಬ್ಲಾಕ್ ಆಗ್ಬೋದು. ಸೊ ಯಾವ ಬ್ಲಾಕ್ ಆಗಿದೆ ಅದನ್ನು ನೋಡಿಕೊಂಡು ಇಷ್ಟು ಬ್ಲಾಕ್ ಇದೆ ನಿಮಗೆ ಅಂತ ಹೇಳ್ತೇವೆ. ಅದು ಹೇಗೆ ಅಂತ ಹೇಳಿದರೆ ಇವಾಗ ಒಂದು ರಕ್ತನಾಳ 7ರಿಂದ 8 ಸೆಂಟಿಮೀಟರ್ ಇರ್ತದೆ. ಸೊ ಅದು ಒಂದು ಕಡೆ ಬ್ಲಾಕ್ ಇರ್ಬೋದು, 1 ಸೆಂಟಿಮೀಟ್ರಲ್ಲಿ ಮಾತ್ರ ಬ್ಲಾಕ್ ಇರ್ಬೋದು, ಅಥವಾ ಮಧ್ಯ ಬಿಟ್ಟು ಬ್ಲಾಕ್ ಇರ್ಬೋದು. ಆ ರೀತಿ ನಾವು ನೋಡಿದಾಗ ಅದನ್ನು 5ರಿಂದ 6 ಕಡೆ ಬ್ಲಾಕ್ ಇದೆ ಅಂತ ನಾವು ಹೇಳ್ತೇವೆ. ಇದು ನಾವು ಹೇಳ್ತೇವೆ ಮೇನ್ ರಕ್ತನಾಳಗಳು ಅಂತ. ಅದು ಕೂಡ ಬ್ರಾಂಚಸ್ ಆಗ್ತದೆ, ಈ ಟ್ರೀ ಬ್ರಾಂಚಸ್ ಆಗ್ತದಲ್ಲ, ಅದೇ ರೀತಿ ರಕ್ತನಾಳ ಕೂಡ ಬ್ರಾಂಚಸ್ ಆಗ್ತದೆ. ಈ ಬ್ರಾಂಚಲ್ಲಿ ಕೂಡ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಅದನ್ನೆಲ್ಲ ಕೌಂಟ್ ಮಾಡಿಬಿಟ್ಟು ನಾವು ನಿಮಗೆ 5ರಿಂದ 6 ಬ್ಲಾಕ್ ಇದೆ ಅಂತ ನಾವು ಹೇಳುವಂಥದ್ದು. ಇದನ್ನು ಹೇಗೆ ಕಂಡು ಹಿಡಿಬಹುದು ಎಷ್ಟು ಬ್ಲಾಕ್ ಇದೆ ಅಂತೇಳಿ? ಹೌದು, ಈ ಬ್ಲಾಕ್ ಇರುವಂಥದ್ದನ್ನು ಡೆಫಿನೇಟಿವ್ ಆಗಿ ಕಂಡು ಹಿಡಿಯುವುದು ಏಕೆ ಅಂತ ಹೇಳಿದರೆ ಕೊರೋನರಿ ಆಂಜಿಯೋಗ್ರಾಮ್ ಅಂತ ನಾವು ಮಾಡ್ತೇವೆ. ಆಂಜಿಯೋಗ್ರಾಮ್ ಅಂತ ಹೇಳಿದರೆ ಇಂಜೆಕ್ಟ್ ಮಾಡಿಬಿಟ್ಟು ನಾವು ಸಣ್ಣ ಟ್ಯೂಬ್ ಹಾಕ್ತೇವೆ, ಒಳಗಡೆ ಟ್ಯೂಬ್ ಹಾಕಿ ಒಂದು ಡೈ ಅಂತ ಹೇಳ್ತೇವೆ, ಅದನ್ನು ಇಂಜೆಕ್ಟ್ ಮಾಡಿಬಿಟ್ಟು ಎಷ್ಟು ಬ್ಲಾಕ್ ಇದೆ ಅಂತ ನೋಡುವಂಥದ್ದು. ಇನ್ನು ಬೇರೆ ವಿಧಾನಗಳು ಇದೆ, CT ಸ್ಕ್ಯಾನ್ ಮಾಡುವಂಥದ್ದು ಅಥವಾ CTಯಲ್ಲಿ ಇಂಜೆಕ್ಷನ್ ಕೊಟ್ಟು CTಯಲ್ಲಿ ನೋಡುವಂಥದ್ದು. ಇದನ್ನು CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಹೇಳ್ತೇವೆ. ಇದು ಎಲ್ಲರಿಗೂ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲರನ್ನು ಕರ್ಕೊಂಬಂದು ಈ ಕೊರೋನರಿ ಆಂಜಿಯೋಗ್ರಾಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇಟ್ ಈಸ್ ನಾಟ್ ಅಡ್ವೈಸಬಲ್ ಆಲ್ಸೋ, ಅದನ್ನು ಮಾಡೋದು ಇಲ್ಲ ಯಾರು ಕೂಡ ಆ ಥರ. ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಲ್ಲಿ ನಾವು ಹೇಳ್ತೇವೆ, ಈ ಥರ ನೀವೊಂದು ಈ ಟೆಸ್ಟ್ಗಳನ್ನು ಮಾಡಿಸಿ, ECG ಮಾಡಿಸಿ, ಇಕೋ ಮಾಡಿಸಿ, ಅಥವಾ TMT ಮಾಡಿಸಿ ಅಂತ ಹೇಳ್ತೇವೆ. ಈ TMTಯಲ್ಲಿ ತೊಂದರೆ ಏನಾರ ಕಂಡು ಬಂದರೆ ಅಥವಾ ನಡೆಯುವಾಗ ಏನಾರ ಈ ಬ್ಲಾಕ್ಗಳಾದಾಗ ಏನಾಗ್ತದೆ, 50ರಿಂದ 60% ಬ್ಲಾಕ್ ಆದಾಗ ಏನಾಗ್ತದೆ ಅಂದರೆ ನಡೆಯುವಾಗ ದಮ್ಮು ಬರುವಂಥದ್ದು ಈ ರೀತಿ, ಅಥವಾ ನಡೆಯುವಾಗ ನೋವು ಬರುವಂಥದ್ದು, ಅಥವಾ ಕೆಲಸ ಮಾಡಿದಾಗ ನೋವು ಬರುವಂಥದ್ದು, ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ. ಸೊ ಅಂಥವರಲ್ಲಿ ನಾವು ಆಂಜಿಯೋಗ್ರಾಮ್ ಅಂತ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಥ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೇವೆ. ಅಂದರೆ 10 ನಿಮಿಷ ಹಾರ್ಟಿಗೆ ಒಂದು ಎಕ್ಸಸೈಸ್ ಮಾಡೋದು, ಅಂದರೆ 10 ನಿಮಿಷ ಓಡಿಸ್ತೇವೆ ನಾವು ಮಿಷಿನ್ ಮೇಲೆ. ಆವಾಗ ಏನಾಗ್ತದೆ, ಹಾರ್ಟ್ ಬಡಿತ ಜಾಸ್ತಿಯಾಗಿ ಹಾರ್ಟಿನ ಒಂದು ಅವಶ್ಯಕತೆ ಜಾಸ್ತಿ ಆಗ್ತದೆ. ಅವಶ್ಯಕತೆ ಜಾಸ್ತಿ ಆದಾಗ ರಕ್ತ ಸಂಚಾರ ಏನಾರ ಸಣ್ಣ ಬ್ಲಾಕ್ ಇದ್ದರೆ ಅದು ಗೊತ್ತಾಗ್ತದೆ ನಮಗೆ, ECG ಚೇಂಜಸ್ಸಲ್ಲಿ ಗೊತ್ತಾಗ್ತದೆ. ಸೊ ಅದನ್ನು ನಾವು ಕಂಡು ಹಿಡಿದು
ಮತ್ತೆ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೇವೆ ಅಂಥವರಲ್ಲಿ. ಆ ರೀತಿ ಕೊರೋನರಿ ಆ್ಯಂಜಿಯೋಗ್ರಾಮ್ ಮಾಡೋದ್ರಿಂದ 100% ಆಗಿ ನಮಗೆ ಏನಾದ್ರು ಬ್ಲಾಕ್ಗಳಿದೆ ಏನು ಅಂತೇಳಿ ಗೊತ್ತಾಗುವಂಥ. ಓಕೆ, ಹಾಗಿದ್ರೆ ಆ ಬ್ಲಾಕ್ಗಳನ್ನು ಯಾವ ರೀತಿಯಾಗಿ ತೆಗಿಬಹುದು ಅಂತ? ಈಗ ಬ್ಲಾಕ್ ತೆಗಿಲಿಕ್ಕೆ ಎರಡೇ ರೀತಿಯ ಒಂದು ಇದು ತಂತ್ರಜ್ಞಾನ ಇರುವಂಥದ್ದು. ಎಲ್ಲ ಬ್ಲಾಕನ್ನು ನಾವು ತೆಗಿಬೇಕು ಅಂತ ಏನು ಇಲ್ಲ, ಅಂದರೆ ಎಲ್ಲ ಬ್ಲಾಕ್ಗಳಿಂದ ಸಮಸ್ಯೆಗಳಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೇಜರ್ ರಕ್ತನಾಳದಲ್ಲಿ ನಾನು ಹೇಳಿದೆ 3 ಮೇಜರ್ ರಕ್ತನಾಳಗಳು ಅಥವಾ ಸಣ್ಣ ಬ್ರ್ಯಾಂಚಲ್ಲೂ ದೊಡ್ಡ ಒಂದು ರಕ್ತನಾಳ ಆಗಿದ್ದರೆ ಅದರಲ್ಲಿ 70%ಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಸಿಗ್ನಿಫಿಕೆಂಟ್ ಅಂದರೆ ತೊಂದರೆ, ಇವರಿಗೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಅಂಥವರಲ್ಲಿ ಮಾತ್ರ ಬ್ಲಾಕ್ ತೆಗೆಯುವಂಥ ಒಂದು ಇದನ್ನು ಟ್ರೀಟ್ಮೆಂಟನ್ನು ನಾವು ಮಾಡ್ತೇವೆ. ಇನ್ನು 70%ಗಿಂತ ಕಮ್ಮಿ ಇದ್ದವರಿಗೆ ಯಾರು ಅಂದರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅಂದರೆ ಅವರಿಗೆ ಖಾಲಿ ಮಾತ್ರೆಗಳು ಮಾತ್ರ ಕೊಡುವಂಥದ್ದು, ಅದು ಪ್ರೋಗ್ರೆಸ್ ಆಗದ ಹಾಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗದ ಹಾಗೆ ಮಾತ್ರೆಗಳನ್ನು ಕೊಡುವಂಥದ್ದು. 70%ಗಿಂತ ಜಾಸ್ತಿ ಇದ್ದರೆ 2 ಥರದ ಆಪ್ಷನ್ ಇದೆ. ಒಂದು ಕೊರೋನರಿ ಆ್ಯಂಜಿಯೋಪ್ಲಾಸ್ಟಿ ಅಂತ ನಾವು ಹೇಳ್ತೇವೆ, ಅಂದರೆ ಸ್ಟೆಂಟ್ ಹಾಕುವಂಥದ್ದು, ಅದನ್ನು ಓಪನ್ ಮಾಡಿಬಿಟ್ಟು ಕೈಯಿಂದಲೇ ಸೂಜಿ ಹಾಕಿ, ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಕೈಯಿಂದಲೇ ಸೂಜಿ ಹಾಕಿ ಒಳಗಡೆ ಹೋಗಿ ಸ್ಟೆಂಟನ್ನು ಹಾಕುವಂಥದ್ದು. ಇನ್ನು ಎರಡನೇದು, ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ 5, 6, 7 ಕಡೆಯಲ್ಲಿ ರಕ್ತ ಬ್ಲಾಕ್ ಇರ್ತದೆ, ಮತ್ತು ಮೇಜರ್ ರಕ್ತನಾಳ ಬ್ಲಾಕ್ ಇರ್ತದೆ, ತುಂಬ ಕಡೆ ಬ್ಲಾಕ್ ಇರ್ತದೆ. ಅಂಥವರಲ್ಲಿ ಸ್ಟೆಂಟ್ ಹಾಕಲಿಕ್ಕೆ ಆಗೋದಿಲ್ಲ, ಅಷ್ಟು ಜಾಗಕ್ಕೆ ಹೋಗಿ ಸ್ಟೆಂಟ್ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಅಂಥವರಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಸರ್ಜರಿ ಮಾಡಿಸ್ಕೊಳ್ಳಿ, ಅಂದರೆ ಬೇರೆ ರಕ್ತನಾಳವನ್ನು ಅಲ್ಲಿಗೆ ಜೋಡಿಸ್ತಾರೆ ಅವರು. ಸೊ ಆ ಥರದ ಟ್ರೀಟ್ಮೆಂಟನ್ನು ಮಾಡ್ಬೋದು. ಓಕೆ, ಇವಾಗ ಬ್ಲಾಕ್ ತೆಗೆದ್ರೆ ಆಮೇಲೆ ಅವ್ರಿಗೇನು ಪ್ರಾಬ್ಲಮ್ ಆಗಲ್ವಾ, ಹೇಗೆ? ಇವಾಗ ಬ್ಲಾಕ್ ತೆಗೆದ ಮೇಲೂ ಬ್ಲಾಕ್ ತೆಗೆಯುವುದು ಇವಾಗ ಪೈಪ್ನಲ್ಲಿ ನೀವು ಬ್ಲಾಕ್ ತೆಗೆದ ಹಾಗೆ, ಆದರೆ ಬ್ಲಾಕ್ ತೆಗೆದ ಮೇಲೆ ತುಂಬ ಒಂದು ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕಾಗ್ತದೆ. ಒಂದು ಏನಂತ ಹೇಳಿದರೆ, ನಾವು ಸ್ಟೆಂಟ್ ಹಾಕಿದವರಲ್ಲಿ ಸ್ಟೆಂಟ್ ಈಸ್ ಅ ಫಾರಿನ್ ಬಾಡಿ, ಆದರೆ ಅವರಿಗೆ ಅವಶ್ಯಕತೆ ಇದೆ, ನಾವು ಹಾಕಲೇಬೇಕಾಗ್ತದೆ. ಸೊ ಅದು ಸ್ಟೆಂಟ್ ಫಾರಿನ್ ಬಾಡಿ ಆಗಿರೋದ್ರಿಂದ ಮತ್ತು ಅದರಲ್ಲಿ ಕೆಲವು ಡ್ರಗ್ಸ್ ಇರ್ತದೆ. ಸೊ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಅದು ಮತ್ತೆ ಕ್ಲಾಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದೆಲ್ಲ ಆಗಬಾರ್ದು ಅಂಥೇಳಿ ಕೆಲವು ನಾವು ಮಾತ್ರೆಗಳನ್ನು ಕೊಡ್ತೇವೆ, ಆ್ಯಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, ಬ್ಲಡ್ ಥಿನ್ನರ್ಸ್ ಅಂತ. ಸೊ ಅಂಥದನ್ನೆಲ್ಲ ರೆಗ್ಯುಲರ್ ಆಗಿ ತಗೊಳ್ಳೇಬೇಕಾಗ್ತದೆ. ಇನ್ನು ಲೈಫ್ ಸ್ಟೈಲ್ ಇಸ್ ಮಸ್ಟ್. ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಹಾರ್ಟಿಗೆ ಲೈಫ್ ಸ್ಟೈಲ್ ಈಸ್ ಅ ಮಸ್ಟ್. ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಪಾಲನೆ ಮಾಡುವಂಥದ್ದು ಮತ್ತು ಎಕ್ಸಸೈಸ್ ಆ್ಯಕ್ಟಿವ್ ಆಗಿ ಇರುವಂಥದ್ದು, ಇದೆರಡು ಮಾಡಲೇಬೇಕಾಗ್ತದೆ. ಇನ್ನು ಹ್ಯಾಬಿಟ್ಸ್ ಸ್ಮೋಕಿಂಗ್ ಇದ್ದರೆ ಸ್ಮೋಕಿಂಗ್ ಬಿಡಬೇಕು, ಆಲ್ಕೋಹಾಲ್ ಇದ್ದರೆ ಆಲ್ಕೋಹಾಲ್ ಬಿಡಬೇಕು. ಈ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಲೇಬೇಕು. ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಈ ರೀತಿಯ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಲೇಬೇಕು. ಆವಾಗ ಮತ್ತೆ ಅದು ಸ್ಟೆಂಟ್ ಬ್ಲಾಕ್ ಆಗದೇ ಇರುವಂಥ ಚಾನ್ಸಸ್ ಇರ್ತದೆ, ಅಥವಾ ಸ್ಟೆಂಟ್ ಮತ್ತೆ ಪ್ರಾಬ್ಲಮ್ ಆಗದೇ ಇರುವಂಥ ಚಾನ್ಸಸ್ ಇರ್ತದೆ. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಂದೇಶ ನೀಡೋದಾದರೆ? ಓಕೆ, ಸೊ ನಾವು ಇವಾಗ ಕೊನೆಯದಾಗಿ ಹೇಳೋದು ಏನಂತ ಹೇಳಿದರೆ, ಲೈಫ್ ಸ್ಟೈಲ್ ಈಸ್ ಎವ್ರಿಥಿಂಗ್. ಅಂದರೆ ನಾಟ್ ಓನ್ಲಿ ಫಾರ್ ದಿ ಹಾರ್ಟ್, ಹೃದಯದ ಒಂದು ಆರೋಗ್ಯಕ್ಕೆ ಅಂತಲ್ಲ, ಓವರಾಲ್ ಆರೋಗ್ಯಕ್ಕೆ ನಾವು ಆ್ಯಕ್ಟಿವ್ ಆಗಿರಬೇಕು. ಎಕ್ಸಸೈಸ್ ಮಾಡಲೇಬೇಕು ಅಂತಲ್ಲ, ಆ್ಯಕ್ಟಿವ್ ಆಗಿರಬೇಕು. ಮತ್ತು ಒಳ್ಳೆಯ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮ್ಮ ಹೃದಯದ ಆರೋಗ್ಯ, ಅದರ ಜೊತೆಗೆ ನಮ್ಮ ಓವರಾಲ್ ಹೆಲ್ತ್, ಅದನ್ನು ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೇವೆ. ಓಕೆ, ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.